ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಐಕ್ಯು ಪಾಠಶಾಲಾ. ಸ್ನೇಹಿತರೆ, ಎಎಸ್ ಎಕ್ಸಾಮ್ಗೆ ಪೂರಕವಾಗಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನ ನಾನು ನಿಮ್ ಜೊತೆ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿ. ನಿಮ್ಮ ಒಂದು ಕೆಎಸ್ ಎಕ್ಸಾಮ್ ಇನ್ನೇನು ಕೇವಲ 2 ದಿನಗಳು ಮಾತ್ರ ಬಾಕಿ ಇರೋದು. ಸೊ ಅಂತ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಆರ್ಥಿಕತೆಗೆ ಸಂಬಂಧಿಸಿದ ಕರ್ನಾಟಕದ ಒಂದು ಎಕಾನಮಿಗೆ ಸಂಬಂಧಿಸಿದ ಪ್ರಮುಖ ಜಿಲ್ಲೆಗಳು ಮತ್ತು ನಗರಗಳ ಒಂದು ಮಾಹಿತಿಗಳನ್ನು ನೋಡೋಣ. ಕರ್ನಾಟಕ ರಾಜ್ಯದ ಒಂದು ಆರ್ಥಿಕತೆ ವಲಯದಿಂದ ಜಿಎಸ್ಟಿಪಿಗೆ ಹೆಚ್ಚು ಕೊಡುಗೆ ಮಾಡುವ ಮತ್ತು ಕಡಿಮೆ ಒಂದು ಕೊಡುಗೆ ನೀಡುವ ಜಿಲ್ಲೆಗಳನ್ನ ಸಂಪೂರ್ಣವಾದ ಒಂದು ಮಾಹಿತಿಗಳನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡೋಣ. ಮೊದಲನೇದಾಗಿ ಏನ್ ಕೊಡ್ತಾರೆ ಅಂದ್ರೆ, ಅವರು ಕೃಷಿ ವಲಯದಲ್ಲಿ ಇರ್ತಕ್ಕಂಥ ಮೊದಲ 5 ಸ್ಥಾನದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳನ್ನ ಕೊಡ್ತಾರ. ಮೊದಲ ಸ್ಥಾನದಲ್ಲಿರೋದು ಬೆಳಗಾವಿ, ಆಮೇಲೆ ವಿಜಯಪುರ, ಇನ್ನೊಂದು ಮೈಸೂರು, ತುಮಕೂರು ಮತ್ತು ಬೆಂಗಳೂರು ನಗರ. ಎಷ್ಟು? 5 ಒಂದು ಮೊದಲ 5 ಸ್ಥಾನದಲ್ಲಿ ಇರ್ತಕ್ಕಂಥ ಕೃಷಿ ವಲಯದಲ್ಲಿ ಅತಿ ಹೆಚ್ಚು ಬೆಳವಣಿಗೆ ಸಾಧಿಸತಕ್ಕಂಥ ಜಿಲ್ಲೆ ಯಾವುದು? ಅದು ವಿಶೇಷವಾಗಿ ನಾವು ಬೆಳಗಾವಿ ಜಿಲ್ಲೆಯನ್ನು ಕೊಡ್ತೀವಿ. ಇನ್ನು ಕೃಷಿ ವಲಯದಲ್ಲಿ ಕೊನೆಯ 5 ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆಗಳನ್ನು ನೋಡೋದಾದ್ರೆ, ಒಂದು ಕೊನೆಯ ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆ ಯಾವುದಂದ್ರೆ ಗದಗ ಜಿಲ್ಲೆ. ಇದು 31ನೇ ಸ್ಥಾನದಲ್ಲಿ ನೋಡ್ತೀವಿ. ಅದಾದ್ಮೇಲೆ ನಾವು ಯಾವ್ದು ನೋಡ್ತೀವಿ ಅಂದ್ರೆ ಧಾರವಾಡ, ಆಮೇಲೆ ರಾಮನಗರ, ಇನ್ನೊಂದು ಬಳ್ಳಾರಿ, ಆಮೇಲೆ ಚಾಮರಾಜನಗರ. ಸೊ ಕೃಷಿ ವಲಯದಲ್ಲಿ ಅತ್ಯಂತ ಹೆಚ್ಚು ಪ್ರಗತಿ ಸಾಧಿಸಿದ ಜಿಲ್ಲೆ ಯಾವುದು? ಬೆಳಗಾವಿ. ಅತಿ ಕಡಿಮೆ ಪ್ರಗತಿ ಸಾಧಿಸಿದ ಜಿಲ್ಲೆ ಯಾವುದು? ಗದಗ. ನೆಕ್ಸ್ಟ್ ನೋಡ್ರಿ, ಕೈಗಾರಿಕೆ ವಲಯದಲ್ಲಿ ಮೊದಲ 5 ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆಗಳನ್ನು ನೋಡೋದಾದ್ರೆ, ಬೆಂಗಳೂರು ನಗರ ಮೊದಲ ಸ್ಥಾನದಲ್ಲಿದೆ. ಬೆಂಗಳೂರು ನಗರ ಮೊದಲ ಸ್ಥಾನದಲ್ಲಿ. ಆಮೇಲೆ ದಕ್ಷಿಣ ಕನ್ನಡವನ್ನು ನೋಡ್ತೀವಿ ನಾವು, ದಕ್ಷಿಣ ಕನ್ನಡ ಜಿಲ್ಲೆನ. ಆಮೇಲೆ ತುಮಕೂರು ಜಿಲ್ಲೆ, ಬೆಳಗಾವಿ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ. ಕೈಗಾರಿಕೆ ವಲಯದಲ್ಲಿ ಅತಿ ಹೆಚ್ಚು ಪ್ರಗತಿ ಸಾಧಿಸಿರುವ ಮತ್ತು ಮೊದಲ ಸ್ಥಾನದಲ್ಲಿರುವ ಜಿಲ್ಲೆ ಯಾವುದಂದ್ರೆ ಬೆಂಗಳೂರು ನಗರ. ಇನ್ನು ಕೈಗಾರಿಕಾ ವಲಯದಲ್ಲಿ ಕೊನೆಯ 5 ಸ್ಥಾನದಲ್ಲಿರುವ ಜಿಲ್ಲೆಗಳನ್ನು ನೋಡೋದಾದ್ರೆ, ಅತ್ಯಂತ ಕಡಿಮೆ ಒಂದು ಕೈಗಾರಿಕೆಯಲ್ಲಿ ಕಡಿಮೆ ಪ್ರಗತಿ, ಅತ್ಯಂತ ಹಿಂದುಳಿದಿರ್ತಕ್ಕಂಥ ಕೈಗಾರಿಕಾ ವಲಯದಲ್ಲಿ ಇರ್ತಕ್ಕಂಥ ಜಿಲ್ಲೆ ಯಾವುದು? ಕೊಡಗು ಜಿಲ್ಲೆ. ಇದೊಂದು 31 ಸ್ಥಾನದಲ್ಲಿದೆ. ಆಮೇಲೆ ನಾವು ನೋಡ್ಬೇಕಾದ್ರೆ ಯಾದಗಿರಿ ನೋಡ್ತೀವಿ, ಇದು 30 ಸ್ಥಾನ ಕಂಡು ಬರುತ್ತೆ. ಆಮೇಲೆ ಗದಗು, ಇದು 29. ಇನ್ನು ಕೊಪ್ಪಳ ಮತ್ತು ಚಾಮರಾಜನಗರ ಕೂಡ ಕೊನೆಯ ಸ್ಥಾನದಲ್ಲಿ ನೋಡ್ತೀವಿ ನಾವು. ಸೊ ಇಲ್ಲಿ ಕೈಗಾರಿಕಾ ವಲಯದಲ್ಲಿ ಅತ್ಯಂತ ಒಂದು ಕಡಿಮೆ ಪ್ರಗತಿಯನ್ನು ಸಾಧಿಸಿರುವ ಜಿಲ್ಲೆ ಯಾವುದು? ಕೊಡಗು ಅತ್ಯಂತ ಕಡಿಮೆ. ಅತಿ ಹೆಚ್ಚು ಅಂದಾಗ ಬೆಂಗಳೂರು ನಗರ ಯಾವುದು? ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥ ಜಿಲ್ಲೆಯನ್ನು ನಾವು ನೋಡ್ತೀವಿ. ನೆಕ್ಸ್ಟ್, ಸೇವಾ ವಲಯದಲ್ಲಿನ ಒಂದು ಮೊದಲ 5 ಸ್ಥಾನದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳನ್ನು ನೋಡೋದಾದ್ರೆ, ಈ ಒಂದು ಅತ್ಯಂತ ಹೆಚ್ಚು ಪ್ರಗತಿ ಸಾಧಿಸುವ ಜಿಲ್ಲೆ ಯಾವುದಂದ್ರೆ ಬೆಂಗಳೂರು ನಗರ. ಇದು ಮೊದಲ ಸ್ಥಾನದಲ್ಲಿದೆ. ಆಮೇಲೆ ದಕ್ಷಿಣ ಕನ್ನಡವನ್ನು ನೋಡ್ತೀವಿ. ಆಮೇಲೆ ಮೈಸೂರು 3ನೇ ಸ್ಥಾನದಲ್ಲಿ. 4ನೇ ಸ್ಥಾನದಲ್ಲಿ ಬೆಳಗಾವಿನ. 5ನೇ ಸ್ಥಾನದಲ್ಲಿ ಏನ್ ನೋಡ್ತೀವಿ? ತುಮಕೂರನ್ನು ನೋಡ್ತೀವಿ. ಸೇವಾ ವಲಯದಲ್ಲಿ. ಇನ್ನು ಸೇವಾ ವಲಯದಲ್ಲಿ ಕೊನೆಯ 5 ಸ್ಥಾನದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳನ್ನು ನೋಡೋದಾದ್ರೆ, ಅತ್ಯಂತ ಕಡಿಮೆ ಒಂದು ಕೊಡುಗೆ ನೀಡತಕ್ಕಂಥ ಕೊನೆಯ ಸ್ಥಾನದಲ್ಲಿರೋ ಜಿಲ್ಲೆ ಯಾವುದು? ಅದು ಸೇವಾ ವಲಯದಲ್ಲಿ ಕೊಡಗು ಜಿಲ್ಲೆ 31ನೇ ಸ್ಥಾನದಲ್ಲಿ ನೋಡ್ತೀವಿ. ಆಮೇಲೆ ಯಾದಗಿರಿ ಜಿಲ್ಲೆಯಲ್ಲಿ ನೋಡ್ತೀವಿ. ಇನ್ನೊಂದು ಕೊಪ್ಪಳ ಜಿಲ್ಲೆ, ಮತ್ತೆ ಇದರಲ್ಲಿ ಗದಗ ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ. ಸೇವಾ ವಲಯದಲ್ಲಿ ಅತ್ಯಂತ ಕಡಿಮೆ ಇರೋದು ಕೊಡಗು. ಇನ್ನು ಅತ್ಯಂತ ಹೆಚ್ಚಿರೋದು ಬೆಂಗಳೂರು ನಗರ ಮೊದಲ ಸ್ಥಾನದಲ್ಲಿದೆ. ನೆಕ್ಸ್ಟ್, ಇನ್ನು ಜಿಎಸ್ಡಿಪಿಯಲ್ಲಿ ಮೊದಲ 5 ಸ್ಥಾನದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳನ್ನು ನೋಡಿದ್ರೆ ನಾವು ವಿಶೇಷವಾಗಿ ನಾವು ಮತ್ತೊಮ್ಮೆ ಇಲ್ಲಿ ಬೆಂಗಳೂರು ನಗರ ಕೂಡ ಮೊದಲ ಸ್ಥಾನದಲ್ಲಿದೆ. ಆಮೇಲೆ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥ ದಕ್ಷಿಣ ಕನ್ನಡ, ಇನ್ನೊಂದು ಬೆಳಗಾವಿ 3ನೇ ಸ್ಥಾನ, 4ನೇ ಸ್ಥಾನ ತುಮಕೂರು, 5ನೇ ಸ್ಥಾನ ಮೈಸೂರು. ಇನ್ನು ಜಿಎಸ್ಟಿಪಿ ಕೊಡುಗೆಯಲ್ಲಿ ಕೊನೆಯ 5 ಸ್ಥಾನದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳನ್ನು ನೋಡೋದಾದ್ರೆ, ಇಲ್ಲಿ ಅತ್ಯಂತ ಕಡಿಮೆ ಒಂದು ಕೊಡುಗೆ ನೀಡತಕ್ಕಂಥ ಜಿಲ್ಲೆ ಯಾವುದು? ಇದು ಕೊಡಗು ಜಿಲ್ಲೆ. ಇದು 31ನೇ ಸ್ಥಾನ. ಆಮೇಲೆ ಯಾದಗಿರಿ ಜಿಲ್ಲೆ ಬರುತ್ತೆ ಅದಕ್ಕೆ ಅತ್ಯಂತ ಕಡಿಮೆ ಇದರಲ್ಲಿ ಅಷ್ಟೇ, 30ನೇ ಸ್ಥಾನದಲ್ಲಿ ನೋಡ್ತೀವಿ ಇದನ್ನ. ಆಮೇಲೆ ಗದಗು 29ನೇ ಸ್ಥಾನ. ಇನ್ನು ಚಾಮರಾಜನಗರ 28. ಇನ್ನು ಕೊಪ್ಪಳ 27. ನೋಡ್ಕೊಡ್ರಿ, ಈ ಜಿಎಸ್ಡಿಪಿಗೆ ಜಿಎಸ್ಟಿಪಿ ಅತ್ಯಂತ ಒಂದು ಕಡಿಮೆ ಕೊಡುಗೆ ನೀಡತಕ್ಕಂಥ ಜಿಲ್ಲೆ ಯಾವುದು? ಕೊಡಗು ಜಿಲ್ಲೆ. ಯಾಕಂದ್ರೆ ಇದು ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಗ್ರಾಮೀಣ ಪ್ರದೇಶದಲ್ಲಿ ಕಂಡು ಬರೋದ್ರಿಂದ ಇಲ್ಲಿ ಯಾವುದೇ ಒಂದು ಪ್ರಗತಿಯನ್ನ ನಾವು ಕಾಣಲ್ಲ. ಇನ್ನು ಈ ಜಿಎಸ್ಡಿಪಿಯಲ್ಲಿ ಅತ್ಯಂತ ಹೆಚ್ಚು ಕೊಡುಗೆ ಕೊಡುವ ಒಂದು ಜಿಲ್ಲೆ, ಜಿಎಸ್ಡಿಪಿ ಅತ್ಯಂತ ಹೆಚ್ಚು ಕೊಡುವ ಒಂದು ಜಿಲ್ಲೆ ಯಾವುದಂದ್ರೆ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್. ಅದು ಮೊದಲ ಸ್ಥಾನದಲ್ಲಿ ಇದೆ. ನೆಕ್ಸ್ಟ್, ಹೆಚ್ಚು ಭೌಗೋಳಿಕ ವಿಸ್ತೀರ್ಣ ಹೊಂದಿದ ಮೊದಲ 5 ಜಿಲ್ಲೆಗಳನ್ನು ನೋಡೋಣ. ಇಲ್ಲಿ ಯಾವ್ದಂದ್ರೆ ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥ ಜಿಲ್ಲೆ ಯಾವುದು? ಬೆಳಗಾವಿ. ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡ ಜಿಲ್ಲೆ ಇದು. ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು? ಅತ್ಯಂತ ದೊಡ್ಡ ಜಿಲ್ಲೆ ಇದು ಬೆಳಗಾವಿ. ಆಮೇಲೆ ಕಲಬುರಗಿ 2ನೇ ಜಿಲ್ಲೆ ಇದೆ. ಎರಡನೇದು. ಆಮೇಲೆ ತುಮಕೂರು 3ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಜಿಲ್ಲೆ. ಆಮೇಲೆ 4ನೇ ಸ್ಥಾನದಲ್ಲಿ ವಿಜಯಪುರ ನೋಡ್ತೀವಿ. ಆಮೇಲೆ ಉತ್ತರ ಕನ್ನಡ. ಇನ್ನು ಅತಿ ಕಡಿಮೆ ಒಂದು ಭೌಗೋಳಿಕ ವಿಸ್ತೀರ್ಣ ಹೊಂದಿರುವ ಒಂದು 5 ಜಿಲ್ಲೆಗಳು ಅಂದ್ರೆ ಅತ್ಯಂತ ಚಿಕ್ಕ ಜಿಲ್ಲೆ
ಅತ್ಯಂತ ಚಿಕ್ಕ ಜಿಲ್ಲೆ, ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವ್ದಂದ್ರೆ ಯಾವುದು? ಬೆಂಗಳೂರು ನಗರ. ಬೆಂಗಳೂರು ನಗರ ಏನು ಕೊನೆಯ ಸ್ಥಾನದಲ್ಲಿ. ಅದಾದ್ಮೇಲೆ ನಾವು ನೋಡ್ತೀವಿ ಬೆಂಗಳೂರು ಗ್ರಾಮಾಂತರ, ಆಮೇಲೆ ರಾಮನಗರ, ಇನ್ನೊಂದು ಉಡುಪಿ, ಆಮೇಲೆ ಕೋಲಾರ. ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು? ಬೆಂಗಳೂರು ನಗರ. ಅತ್ಯಂತ ದೊಡ್ಡ ಜಿಲ್ಲೆ ಬೆಳಗಾವಿ. ನೆಕ್ಸ್ಟ್, ಹೆಚ್ಚು ಜನಸಂಖ್ಯೆ ಹೊಂದಿರುವ ಮೊದಲ 5 ಜಿಲ್ಲೆಗಳನ್ನು ನೋಡೋಣ. ಅತಿ ಹೆಚ್ಚು ಜನಸಂಖ್ಯೆ ಕಂಡಿರುವ ಜಿಲ್ಲೆ ಯಾವುದಂದ್ರೆ ಬೆಂಗಳೂರು ನಗರ ಮೊದಲ ಸ್ಥಾನದಲ್ಲಿದೆ. ಆಮೇಲೆ ಬೆಳಗಾವಿ 2ನೇ ಸ್ಥಾನ. 3ನೇ ಸ್ಥಾನದಲ್ಲಿ ಮೈಸೂರು. 4ನೇ ಸ್ಥಾನದಲ್ಲಿ ನಾವು ನೋಡ್ತೀವಿ ಯಾವುದು? ತುಮಕೂರು. ಆಮೇಲೆ ಕಲಬುರಗಿ ಜಿಲ್ಲೆ. ಇನ್ನ ಕಡಿಮೆ ಒಂದು ಜನಸಂಖ್ಯೆ ಹೊಂದಿರುವ ಮೊದಲ 5 ಜಿಲ್ಲೆಗಳು ಯಾವುದು? ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ಕರ್ನಾಟಕದ ಏನು ಅತ್ಯಂತ ಕಡಿಮೆ ಜನಸಂಖ್ಯೆ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ಕರ್ನಾಟಕದ ಒಂದು ಜಿಲ್ಲೆ ಯಾವುದಂದ್ರೆ ಅತ್ಯಂತ ಕಡಿಮೆ ಯಾವುದು? ಕೊಡಗು ಜಿಲ್ಲೆ. ಇಲ್ಲಿ ಕೊಡಗು ಜಿಲ್ಲೆ ನೋಡ್ರಿ. ಇದಾದ್ಮೇಲೆ ಬೆಂಗಳೂರು ಗ್ರಾಮೀಣಲ್ಲಿ ನೋಡ್ತೀವಿ, ಆಮೇಲೆ ಚಾಮರಾಜನಗರ, ಆಮೇಲೆ ಗದಗ ಮತ್ತು ರಾಮನಗರ. ಇನ್ನು ನೋಡ್ಕೊಡ್ರಿ, ಇಲ್ಲಿ ಅತ್ಯಂತ ಹೆಚ್ಚು ಒಂದು ಜನಸಂಖ್ಯೆ ಹೊಂದಿರೋ ಜಿಲ್ಲೆ ಯಾವುದು? ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರೋ ಜಿಲ್ಲೆ ಯಾವುದು? ಇದು ನಮ್ಮ ಬೆಂಗಳೂರು ನಗರ. ಬೆಂಗಳೂರು ನಗರ. ಬೆಂಗಳೂರು ನಗರ. ಎಷ್ಟು ಸಾಕು ನಮ್ಗ. ನೆಕ್ಸ್ಟ್ ನೋಡ್ರಿ, ಎಚ್ ಡಿ ಐ ನಲ್ಲಿ ಮೊದಲ 5 ಸ್ಥಾನದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳನ್ನು ಕೇಳಿದ್ದಾರೆ ಅಕಾರ್ಡಿಂಗ್ ಟು 2022ರ ಒಂದು ವರದಿ ಪ್ರಕಾರ. ಇಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆ ಯಾವುದು? ಬೆಂಗಳೂರು ನಗರ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆ. ಇದೆಷ್ಟು? 0.738 ಒಂದು ಅಂಕಗಳನ್ನ ಪಡೆದುಕೊಂಡೈತಿ. ಆಮೇಲೆ ದಕ್ಷಿಣ ಕನ್ನಡ ನೋಡ್ತೀವಿ, 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಎಚ್ ಡಿ ಐ ನಲ್ಲಿ 2ನೇ ಸ್ಥಾನ. ಎಚ್ ಡಿ ಐ ನಲ್ಲಿ 2ನೇ ಸ್ಥಾನ ಯಾವುದು? ದಕ್ಷಿಣ ಕನ್ನಡ. ಆಮೇಲೆ ಚಿಕ್ಕಮಗಳೂರು, ಉಡುಪಿ ಮತ್ತು ಕೊಡಗು. ಇನ್ನು ಎಚ್ ಡಿ ಐ ನಲ್ಲಿ ಕೊನೆಯ 5 ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆ ಯಾವ್ದಂದ್ರೆ ಅತ್ಯಂತ ಈ ಕೆಳಗಿನ ಕೊನೆಯ ಸ್ಥಾನ ಪಡೆದಿರ್ತಕ್ಕಂಥ ಒಂದು ಜಿಲ್ಲೆ ಯಾವುದು? ಯಾದಗಿರಿ ಜಿಲ್ಲೆ ನೋಡ್ತೀವಿ, 0.538 ಅಂಕಗಳನ್ನು ನೋಡ್ತೀವಿ ಇಲ್ಲಿ. ನೆಕ್ಸ್ಟ್ ಕಲಬುರಗಿ, ರಾಯಚೂರು, ಹಾವೇರಿ ಮತ್ತು ದಾವಣಗೆರೆಗಳನ್ನ ಎಚ್ ಡಿ ಐ ಕೊನೆಯ 5 ಸ್ಥಾನದಲ್ಲಿ ನೋಡ್ತೀವಿ. ಅಂದ್ರೆ ಇಲ್ಲಿ ಮಾನವ ಅಭಿವೃದ್ಧಿ ಅತ್ಯಂತ ಕಡಿಮೆ ಸಾಧಿಸುವ ಜಿಲ್ಲೆ ಯಾವುದು? ಅತ್ಯಂತ ಕಡಿಮೆ ಸಾಧಿಸಿರುವ ಜಿಲ್ಲೆ ಯಾವುದು? ಯಾದಗಿರಿ. ಇದನ್ನ ಡೈರೆಕ್ಟ್ ಒಂದ್ಸಲ KS ಕೇಳಿದ್ರು. ಇನ್ನು ಅತ್ಯಂತ ಪ್ರಗತಿ ಸಾಧಿಸಿರುವ ಎಚ್ ಡಿ ಐ ನಲ್ಲಿ ಅತ್ಯಂತ ಪ್ರಗತಿ ಸಾಧಿಸುವ ಜಿಲ್ಲೆ ಯಾವುದು? ಬೆಂಗಳೂರು ನಗರ. ಬೆಂಗಳೂರು ನಗರ. ಇವೆರಡು ಪ್ರಶ್ನೆ ಕೇಳೋ ಚಾನ್ಸಸ್ ಇದೆ. ಮುಂದೆ ನೋಡ್ರಿ, ಜಿಲ್ಲಾವಾರು ತಲಾ ಆದಾಯದಲ್ಲಿ ಮೊದಲ 5 ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆಗಳನ್ನು ನೋಡೋದಾದ್ರೆ ನಾವು ಇನ್ನು ಜಿಲ್ಲಾವಾರು ಮೊದಲ 5 ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆಗಳನ್ನು ನೋಡೋದಾದ್ರೆ ಬೆಂಗಳೂರು ನಗರ ಮೊದಲ ಸ್ಥಾನದಲ್ಲಿದೆ. ಬೆಂಗಳೂರು ನಗರ ಮೊದಲ ಸ್ಥಾನದಲ್ಲಿದೆ. ಆಮೇಲೆ ದಕ್ಷಿಣ ಕನ್ನಡ 2ನೇ ಸ್ಥಾನದಲ್ಲಿದೆ. ಆಮೇಲೆ ಉಡುಪಿಯನ್ನ 3ನೇ ಸ್ಥಾನದಲ್ಲಿ ನೋಡ್ತೀವಿ. ಇನ್ನು ಚಿಕ್ಕಮಗಳೂರು 4ನೇ ಸ್ಥಾನದಲ್ಲಿ ನೋಡ್ತೀವಿ. ಬೆಂಗಳೂರು ಗ್ರಾಮಾಂತರ 5ನೇ ಸ್ಥಾನ. ನೆಕ್ಸ್ಟ್, ಈ ಜಿಲ್ಲಾವಾರು ತಲಾ ಆದಾಯದಲ್ಲಿ ಕೊನೆಯ 5 ಸ್ಥಾನಗಳನ್ನು ಅತ್ಯಂತ ಕಡಿಮೆ ತಲಾ ಆದಾಯ ಹೊಂದಿರತಕ್ಕಂಥ ಜಿಲ್ಲೆಗಳನ್ನು ನೋಡೋದಾದ್ರೆ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆ ಯಾವುದು? ಕಲಬುರಗಿ. ಬೀದರ್ ಇನ್ನು 2ನೇ ಸ್ಥಾನದಲ್ಲಿದೆ, ಅಂದ್ರೆ ಕೆಳಗಿಂದ ಮೇಲೆ. ಆಮೇಲೆ ಬೆಳಗಾವಿ, ಕೊಪ್ಪಳ ಮತ್ತು ಯಾದಗಿರಿ. ವಿಶೇಷವಾಗಿ ನೋಡ್ಕೊಡ್ರಿ, ಈ ತಲಾ ಆದಾಯ ಕಡಿಮೆ ಇರೋದು HK ಭಾಗದಲ್ಲಿ, ಅಂದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಈ KK ಭಾಗ ಬಿಟ್ಟು ಯಾವುದು ಕಿತ್ತೂರು ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ ಅತಿ ಕಡಿಮೆ ತಲಾ ಆದಾಯ ನೋಡ್ತೀವಿ. ಇನ್ನು ವಿಶೇಷವಾಗಿ ಈ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ತಲಾ ಆದಾಯವನ್ನು ಕೂಡ ನಾವು ನೋಡ್ತೀವಿ. ಅತಿ ಹೆಚ್ಚು ತಲಾ ಆದಾಯದಲ್ಲಿ ಹೆಚ್ಚು ಕಂಡು ಬರುತ್ತಾ ಬೆಂಗಳೂರು ನಗರ. ಮುಂದೆ ನೋಡ್ರಿ, ಅತಿ ಹೆಚ್ಚು ನಗರ ಜನಸಂಖ್ಯೆ ಹೊಂದಿದ ಜಿಲ್ಲೆಗಳು, ಅದರಲ್ಲಿ ಮೊದಲ 5 ಸ್ಥಾನಗಳು ನೋಡೋದಾದ್ರೆ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ನೋಡ್ತೀವಿ. ಆಮೇಲೆ ಧಾರವಾಡ, ಆಮೇಲೆ ದಕ್ಷಿಣ ಕನ್ನಡ, ಆಮೇಲೆ ಮೈಸೂರು, ವಿಶೇಷವಾಗಿ ನೀವು ಬಳ್ಳಾರಿ. ಇದು ಕೋಡ್ ಹೆಂಗ್ ನೆನಪಿಟ್ಕೋಬೇಕಂದ್ರೆ ಇದನ್ನ BDD ನೆನಪಿಟ್ಕೊಂಡ್ಬಿಡಿ ಸಾಕದು. ಮೊದಲ ಧಾರವಾಡ, ದಕ್ಷಿಣ ಕನ್ನಡ ಕನ್ಫ್ಯೂಸ್ ಮಾಡ್ಕೋಕ್ ಹೋಗ್ಬೇಡ್ರಿ. BDDM ಇದು ಕೋಡ್ ನೆನಪಿಟ್ಕೊಡ್ರಿ. ಯಾವುದು? ಅತಿ ಹೆಚ್ಚು ನಗರ ಜನಸಂಖ್ಯೆ ಹೊಂದಿರತಕ್ಕಂಥ ಜಿಲ್ಲೆಗಳಿವು. ಇನ್ನು ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ 5 ಜಿಲ್ಲೆಗಳನ್ನು ನೋಡೋದಾದ್ರೆ ನಾವು ಮೊದಲ 5 ಸ್ಥಾನದಲ್ಲಿ ಕೊಡಗು ಅತ್ಯಂತ ಕಡಿಮೆ ನಗರ ಜನಸಂಖ್ಯೆಯನ್ನು ಹೊಂದಿದೆ. ಮತ್ತೆ ಇನ್ನೊಂದು ವಿಶೇಷತೆ ಏನೆಂದ್ರೆ ಅತಿ ಹೆಚ್ಚು ಗ್ರಾಮೀಣ ಪ್ರದೇಶ ಹೊಂದಿರತಕ್ಕಂಥ ಒಂದು ಜಿಲ್ಲೆ ಇದು. ಗ್ರಾಮೀಣ ಪ್ರದೇಶ, ಅತಿ ಹೆಚ್ಚು ಗ್ರಾಮೀಣ ಪ್ರದೇಶ ಇರತಕ್ಕಂಥ ಜಿಲ್ಲೆ ಯಾವುದು? ಕೊಡಗು. ಇನ್ನು ಚಾಮರಾಜನಗರದಲ್ಲಿ ಅತಿ ಕಡಿಮೆ ನಗರ ಜನಸಂಖ್ಯೆ ಕಾಣುತ್ತೆ. ಇನ್ನು ಕೊಪ್ಪಳ, ಮಂಡ್ಯ ಮತ್ತು ಯಾದಗಿರಿ ಈ 5 ಜಿಲ್ಲೆಗಳು ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರುವ ಕೊನೆಯ 5 ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆಗಳು. ಇನ್ನು ಅತ್ಯಂತ ಕಡಿಮೆ ನಗರ ಜನಸಂಖ್ಯೆ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು? ಅತ್ಯಂತ ಕಡಿಮೆ ಜಿಲ್ಲೆಸ್ತಕ್ಕಂಥ ಜಿಲ್ಲೆ ಯಾವುದು? ಅತ್ಯಂತ ಕಡಿಮೆ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು? ಕೊಡಗು. ಅತಿ ಹೆಚ್ಚು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು? ಬೆಂಗಳೂರು ನಗರ. ನೆಕ್ಸ್ಟ್ ನೋಡ್ರಿ, ಇನ್ LFPR ಹೆಚ್ಚಾಗಿರುವ ಮೊದಲ 5 ಜಿಲ್ಲೆಗಳು
ಏನು LFCR ಹೆಚ್ಚಾಗಿರುವ ಮೊದಲ ಒಂದು 5 ಜಿಲ್ಲೆಗಳು. ಇಲ್ಲೇನು ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥ ಜಿಲ್ಲೆ ಯಾವುದು? ಚಿತ್ರದುರ್ಗ 51.601 628% ಏನಾಗಿತ್ತು ಅಂದ್ರೆ ಇಲ್ಲಿ ಹೆಚ್ಚಾಗಿದೆ. ಆಮೇಲೆ ಚಿಕ್ಕಬಳ್ಳಾಪುರ ನೋಡ್ತೀವಿ, ಹಾಸನ ನೋಡ್ತೀವಿ, ಆಮೇಲೆ ತುಮಕೂರು ಮತ್ತು 5ನೇ ಸ್ಥಾನದಲ್ಲಿ ಕೊಡಗು. ಇನ್ನು LFCR ಕಡಿಮೆ ಇರುವ ಒಂದು ಮೊದಲ 5 ಜಿಲ್ಲೆಗಳು ಯಾವ್ದಂದ್ರೆ ಬೀದರ್ ಅತ್ಯಂತ ಕಡಿಮೆ ಇದು ಅತ್ಯಂತ ಕಡಿಮೆ ಯಾವುದು? ಬೀದರ್ ಜಿಲ್ಲೆ. ಅತ್ಯಂತ ಕಡಿಮೆ ಯಾವುದು? ಬೀದರ್ ಜಿಲ್ಲೆ. ಅತ್ಯಂತ ಹೆಚ್ಚು ಯಾವುದು? ಚಿತ್ರದುರ್ಗ ನೋಡಿ ನೆನ್ಪಿಟ್ಕೊಡ್ರಿ, ಕೇಳೋ ಚಾನ್ಸಸ್ ಐತಿ ಇವುಗಳನ್ನ. ಇನ್ನು ಉತ್ತರ ಕನ್ನಡ, ಕಲಬುರ್ಗಿ ಮತ್ತು ಧಾರವಾಡ ಇನ್ನೊಂದು 5ನೇ ಸ್ಥಾನದಲ್ಲಿ, ಈಗ ಅಂದ್ರೆ ಕೊನೆಯ 5 ಸ್ಥಾನದಲ್ಲಿ ವಿಜಯಪುರ ಕಂಡು ಬರುತ್ತೆ. LFCR ಅತಿ ಕಡಿಮೆ ಇರೋದು ಬೀದರ್ ಜಿಲ್ಲೆ, ಅತಿ ಹೆಚ್ಚಿರೋದು ಚಿತ್ರದುರ್ಗ ಜಿಲ್ಲೆ. ಇನ್ನು ಅಧಿಕ ಸಾಕ್ಷರತೆ ಹೊಂದಿರುವ ಒಂದು ಮೊದಲ 5 ಸ್ಥಾನಗಳ ಒಂದು ಜಿಲ್ಲೆಗಳನ್ನ ನೋಡೋಣ. ಅತ್ಯಂತ ಸಾಕ್ಷರತೆ ಹೊಂದಿರತಕ್ಕಂತ ಕರ್ನಾಟಕದ ಒಂದು ಜಿಲ್ಲೆ ಯಾವ್ದಂದ್ರೆ ದಕ್ಷಿಣ ಕನ್ನಡ. ಯಾವುದು? ಅತಿ ಹೆಚ್ಚು ಸಾಕ್ಷರತೆ ಅನ್ಕೋಬಹುದು ನೀವು ಇದನ್ನ. ಅತಿ ಹೆಚ್ಚು ಸಾಕ್ಷರತೆ ಹೊಂದಿರತಕ್ಕಂತ ಒಂದು ಕರ್ನಾಟಕದ ಜಿಲ್ಲೆ ಯಾವುದು? ಒಂದು ದಕ್ಷಿಣ ಕನ್ನಡ ನೋಡ್ತೀರಿ ನೀವು. ಆಮೇಲೆ ನೋಡ್ತೀವಿ ಬೆಂಗಳೂರು ನಗರ ನೋಡ್ತೀರಿ, ಆಮೇಲೆ ಉಡುಪಿ ನೋಡ್ತೀರಿ, ಉತ್ತರ ಕನ್ನಡ, ಆಮೇಲೆ ಕೊಡಗು. ಏನು ಬೆಂಗಳೂರು ಅನ್ನೋ ಮಧ್ಯದಲ್ಲಿ ಸೇರಿಸಿ ರಿಮೈನಿಂಗ್ ಏನಂದ್ರೆ ಇವು 3 ಕೋಸ್ಟಲ್ ಜಿಲ್ಲೆಗಳನ್ನ ನೋಡ್ತೀರಿ ನೀವು ಇಲ್ಲಿ. 3 ಕೋಸ್ಟಲ್ ಜಿಲ್ಲೆಗಳು ಅಗ್ರ 4 ಸ್ಥಾನಗಳಲ್ಲಿದ್ದಾವೆ. ಅದರಲ್ಲಿ 2ನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ಕರ್ನಾಟಕದ ಜಿಲ್ಲೆ ಯಾವುದು? ಬೆಂಗಳೂರು ನಗರ. ಆಮೇಲೆ ಅತ್ಯಂತ ಕಡಿಮೆ ಒಂದು ಸಾಕ್ಷರತೆ ಹೊಂದಿರತಕ್ಕಂಥ ಒಂದು 5 ಜಿಲ್ಲೆಗಳನ್ನು ನೋಡೋದಾದ್ರೆ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಒಂದು ಎಜುಕೇಶನ್ ಇರೋದು, ಅತಿ ಕಡಿಮೆ ಸಾಕ್ಷರತೆ ಇರೋದು ಯಾದಗಿರಿ ಜಿಲ್ಲೆ. ಏನು ಅತಿ ಕಡಿಮೆ ಸಾಕ್ಷರತೆ ಇರೋದು ಯಾದಗಿರಿ ಜಿಲ್ಲೆ. ಇದು ಕೇಳಬಹುದು ನಿಮ್ಗೆ, ಅತಿ ಕಡಿಮೆ ಸಾಕ್ಷರತೆ ಹೊಂದಿರತಕ್ಕಂಥ ಜಿಲ್ಲೆ ಯಾವ್ದಂದ್ರೆ ಯಾದಗಿರಿ. ಇನ್ನು ರಾಯಚೂರು, ಚಾಮರಾಜನಗರ, ಒಂದು ಕಲಬುರಗಿ ಆಮೇಲಿನ ಸ್ಥಾನಗಳನ್ನು ಪಡೆದುಕೊಳ್ತಾವ. ಇನ್ನು ವಿಶೇಷವಾಗಿ ಇಲ್ಲಿ ನಮ್ಗೆ ಕೇಳ್ತಕ್ಕಂಥ ವಿಚಾರ ಏನಂದ್ರೆ ಯಾದಗಿರಿ ಅತ್ಯಂತ ಕಡಿಮೆ ಸಾಕ್ಷರತೆ ಜಿಲ್ಲೆಯಾಗಿದ್ರೆ ದಕ್ಷಿಣ ಕನ್ನಡ ಅತ್ಯಂತ ಹೆಚ್ಚು ಒಂದು ಸಾಕ್ಷರತೆ ಪ್ರಮಾಣ ಹೊಂದಿರತಕ್ಕಂತ ಜಿಲ್ಲೆ. ನೆಕ್ಸ್ಟ್ ನೋಡ್ರಿ, ಕಡಿಮೆ ಲಿಂಗಾನುಪಾತ ಹೊಂದಿರತಕ್ಕಂತ ಕೊನೆಯ ಸ್ಥಾನದ 5 ಜಿಲ್ಲೆಗಳನ್ನ ನೋಡೋಣ. ಅತಿ ಕಡಿಮೆ ಹೊಂದಿರತಕ್ಕಂತ ಒಂದು ಲಿಂಗಾನುಪಾತ ಇರೋದು ಬೆಂಗಳೂರು ನಗರ 908. ಆಮೇಲೆ ಬೆಂಗಳೂರು ಗ್ರಾಮಾಂತರ ಬರುತ್ತೆ. ಆಮೇಲೆ ಹಾವೇರಿ, ಬೀದರ್ ಮತ್ತು ವಿಜಯಪುರ ನೋಡ್ತೀವಿ. ಅಂದ್ರೆ ಕಡಿಮೆ ಲಿಂಗಾನುಪಾತ ಹೊಂದಿರತಕ್ಕಂತ ಒಂದು ಜಿಲ್ಲೆ ಯಾವ್ದಂದ್ರೆ ಅತ್ಯಂತ ಕಡಿಮೆ ಒಂದು ಲಿಂಗಾನುಪಾತ ಹೊಂದಿರತಕ್ಕಂತ ಜಿಲ್ಲೆ ಯಾವುದು? ಕಡಿಮೆ ಹೊಂದಿರತಕ್ಕಂತ ಜಿಲ್ಲೆ ಯಾವುದು? ಇದು ಬೆಂಗಳೂರು ನಗರ. ಇನ್ನು ಅಧಿಕ ಒಂದು ಲಿಂಗಾನುಪಾತ ಹೊಂದಿರುವ ಮೊದಲ 5 ಸ್ಥಾನದಲ್ಲಿ ಜಿಲ್ಲೆಗಳು ಯಾವ್ಯಾವ್ದು ಅಂದ್ರೆ ಒಂದು ಉಡುಪಿ ಎಷ್ಟಿದೆ? 1093. ಇನ್ನು ದಕ್ಷಿಣ ಕನ್ನಡ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ. ಆಮೇಲೆ ಥರ್ಡ್ ಪ್ಲೇಸ್ ಅಲ್ಲಿ ಇರೋದು ಕೊಡಗು, ಆಮೇಲೆ ಹಾಸನ ನೋಡ್ತೀವಿ, ಇನ್ನೊಂದು ಚಿಕ್ಕಮಗಳೂರನ್ನ ನೋಡ್ತೀವಿ. ಇನ್ನು ಅತ್ಯಂತ ಅಧಿಕ ಲಿಂಗಾನುಪಾತ ಇರತಕ್ಕಂತ ಜಿಲ್ಲೆ ಯಾವುದು? ಉಡುಪಿ ಜಿಲ್ಲೆ. ಏನು ಅಧಿಕ ಲಿಂಗಾನುಪಾತ ಜಿಲ್ಲೆ, ಸೆಕ್ಸ್ ರೇಷಿಯೋ ಅಧಿಕ ಇರೋದು ಯಾವುದು? ಒಂದು ಉಡುಪಿ ಜಿಲ್ಲೆ. ಇನ್ನು ಅತ್ಯಂತ ಕಡಿಮೆ ಸೆಕ್ಸ್ ರೇಷಿಯೋ ಅತಿ ಕಡಿಮೆ ಇರೋದು ಯಾವುದು? ಬೆಂಗಳೂರು ನಗರ. ಬಹಳ ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ. ಇನ್ನು ಬೆಂಗಳೂರು ನಗರ ಇಷ್ಟು ಕೇಳ್ಬಹುದು ನಿಮಗ. ಮುಂದೆ ನೋಡ್ರಿ, ಕಡಿಮೆ ಜನಸಾಂದ್ರತೆ ಹೊಂದಿರತಕ್ಕಂತ 5 ಸ್ಥಾನದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳನ್ನ, ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರತಕ್ಕಂತ ಒಂದು ಜಿಲ್ಲೆ. ಅತ್ಯಂತ ಕೊನೆಯ ಸ್ಥಾನದಲ್ಲಿ ಅತ್ಯಂತ ಕಡಿಮೆ ಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ಜಿಲ್ಲೆ ಯಾವುದು? ಅತ್ಯಂತ ಕಡಿಮೆ ಒಂದು ಜನಸಾಂದ್ರತೆ ಹೊಂದಿರತಕ್ಕಂತ ಒಂದು ಅಂದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ ಅತ್ಯಂತ ಕಡಿಮೆ ಇರೋದು ಯಾವುದು? ಕೊಡಗು. ಕಡಿಮೆ ಇರೋದು ಕೊಡಗು. ಇನ್ನು ಇದೇ ಒಂದು 2ನೇ ಸ್ಥಾನದಲ್ಲಿ ನೋಡ್ತೀವಿ ನಾವು ಘಟ್ಟ ಪ್ರದೇಶಗಳಲ್ಲಿ ಈ ವಿಚಾರಗಳನ್ನ ನೋಡ್ತೇವೆ ಇಲ್ಲಿ. ಉತ್ತರ ಕನ್ನಡ 2ನೇ ಸ್ಥಾನದಲ್ಲಿದೆ. 3ನೇ ಸ್ಥಾನದಲ್ಲಿ ಚಿಕ್ಕಮಗಳೂರು, 4ನೇ ಸ್ಥಾನದಲ್ಲಿ ಚಾಮರಾಜನಗರ, ಆಮೇಲೆ ಚಿತ್ರದುರ್ಗ ನೋಡ್ತೀವಿ. ಏನು ಕಡಿಮೆ ಒಂದು ಕೊನೆಯ 5 ಸ್ಥಾನದಲ್ಲಿ ಇರ್ತಕ್ಕಂಥ ಜಿಲ್ಲೆ. ಇನ್ನು ಅಧಿಕ ಒಂದು ಜನಸಾಂದ್ರತೆ ಹೊಂದಿರತಕ್ಕಂಥ ಜಿಲ್ಲೆಗಳನ್ನ ನೋಡೋದಾದ್ರೆ ಮೊದಲ 5 ಸ್ಥಾನದಲ್ಲಿ ನಾವು ಬೆಂಗಳೂರು ನಗರನ್ನ ನೋಡ್ತೀವಿ. ಮೊದಲ ಅಗ್ರ ಜಿಲ್ಲೆ ಅಂದ್ರೆ ಮೊದಲ ಒಂದು 5 ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಜನಸಾಂದ್ರತೆ ಕಂಡು ಬರ್ತಕ್ಕಂಥ ಜಿಲ್ಲೆ ಯಾವುದು? ಅತ್ಯಂತ ಹೆಚ್ಚು ಜನಸಾಂದ್ರತೆ ಕಂಡು ಬರುವ ಜಿಲ್ಲೆ ಯಾವುದು? ಬೆಂಗಳೂರು ನಗರ, ಬೆಂಗಳೂರು ಅರ್ಬನ್. ಆಮೇಲೆ ಮೈಸೂರು ನೋಡ್ತೀವಿ, ಇನ್ನೊಂದು ಧಾರವಾಡ ನೋಡ್ತೀವಿ, ಆಮೇಲೆ ಬೆಂಗಳೂರು ಗ್ರಾಮಾಂತರ, ಆಮೇಲೆ ದಕ್ಷಿಣ ಕನ್ನಡ. ಏನು ಅಧಿಕ ಜನಸಾಂದ್ರತೆ ಹೊಂದಿರತಕ್ಕಂತ ಮೊದಲ 5 ಜಿಲ್ಲೆಗಳಲ್ಲಿ ಬೆಂಗಳೂರು ನಗರ ಮೊದಲ ಸ್ಥಾನ, 2ನೇ ಸ್ಥಾನದಲ್ಲಿ ಮೈಸೂರು, 3ನೇ ಸ್ಥಾನದಲ್ಲಿ ಧಾರವಾಡ, ಆಮೇಲೆ ಬೆಂಗಳೂರು ಗ್ರಾಮಾಂತರ, ಆಮೇಲೆ ದಕ್ಷಿಣ ಕನ್ನಡ. ಇನ್ನು ಅತ್ಯಂತ ಕಡಿಮೆ ಹೊಂದಿರತಕ್ಕಂತ ಒಂದು ಜನಸಾಂದ್ರತೆ ಕೊಡಗು. ಇದು ಕೊಡಗು ನೆನಪಿಟ್ಕೊಡ್ರಿ, ಕೇಳ್ತಾನೆ ಇದನ್ನ. ಇದಕ್ಕೆ ಒಂದು ಐಡಿಯಾ ಏನಂದ್ರೆ ಇಲ್ಲಿ ಘಟ್ಟ ಪ್ರದೇಶ ಅಂತ ಪಶ್ಚಿಮ ಘಟ್ಟದಲ್ಲಿ ಇರ್ತಕ್ಕಂತ ಒಂದು ವಿಚಾರ ನೆನ್ಪಿಟ್ಕೊಂಡ್ಬಿಡ್ರಿ. ಅಲ್ಲೆಲ್ಲ ಜನಸಂಖ್ಯೆ ಕಡಿಮೆ ಇರುತ್ತೆ.
ನೆಕ್ಸ್ಟ್ ಕಡಿಮೆ ಜನಸಂಖ್ಯೆಯ ಬೆಳವಣಿಗೆ ಹೊಂದಿದ ಕೊನೆಯ 5 ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆಗಳು. ಅತ್ಯಂತ ಒಂದು ನೆಗೆಟಿವ್ ಋಣಾತ್ಮಕ ಒಂದು ಬೆಳವಣಿಗೆ ನೋಡ್ತೀವಿ ನಾವು. ಋಣಾತ್ಮಕ ಬೆಳವಣಿಗೆ 2011ರ ಒಂದು ಜನಗಣತಿಯ ಪ್ರಕಾರ ನಾವು ಋಣಾತ್ಮಕ ಬೆಳವಣಿಗೆಯನ್ನು ಸಾಧಿಸುವ ಜಿಲ್ಲೆ ಯಾವುದು? 0.26% ಕಡಿಮೆ ಆಗಿರ್ತಕ್ಕಂಥ ಜನಸಂಖ್ಯಾ ಬೆಳವಣಿಗೆಯನ್ನ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಣ್ತೀವಿ. ಆಮೇಲೆ ಕೊಡಗು ಜಿಲ್ಲೆಯನ್ನು ಕಡಿಮೆ ಜನಸಂಖ್ಯೆ ಬೆಳವಣಿಗೆಯನ್ನು ನೋಡ್ತೀವಿ. ಆಮೇಲೆ ಮಂಡ್ಯ ಮತ್ತು ಹಾಸನ, ತುಮಕೂರುಗಳಲ್ಲಿ ಒಂದು ಜನಸಂಖ್ಯಾ ಬೆಳವಣಿಗೆ ಹೊಂದಿರತಕ್ಕಂಥ ಕೊನೆಯ ಸ್ಥಾನದಲ್ಲಿರುವ ಒಂದು 5 ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆಗಳು ಒಂದು ಚಿಕ್ಕಮಗಳೂರು ಅತ್ಯಂತ ಕಡಿಮೆ, ಆಮೇಲೆ ಕೊಡಗು, ಮಂಡ್ಯ, ಹಾಸನ ಮತ್ತು ತುಮಕೂರು. ಸ್ನೇಹಿತರೆ, ಏನು ಅಧಿಕ ಜನಸಂಖ್ಯೆ ಬೆಳವಣಿಗೆ ಹೊಂದಿರತಕ್ಕಂತಹ 5 ಜಿಲ್ಲೆಗಳನ್ನು ನೋಡೋಣ. ಮೊದಲು ಅತ್ಯಂತ ಒಂದು ಅಧಿಕ ಜನಸಂಖ್ಯಾ ಬೆಳವಣಿಗೆ ಸಂದರ್ಶಿಸತಕ್ಕಂಥ ಜಿಲ್ಲೆ ಯಾವುದಂದ್ರೆ ಬೆಂಗಳೂರು ಗ್ರಾಮಾಂತರ 47.18%. ಈ ಅಧಿಕ ಜನಸಂಖ್ಯಾ ಬೆಳವಣಿಗೆ ದರವನ್ನ ನಾವಿಲ್ಲಿ ನೋಡ್ತೀವಿ. ಆಮೇಲೆ 2ನೇ ಸ್ಥಾನದಲ್ಲಿ ಯಾದಗಿರಿ ಜಿಲ್ಲೆಯನ್ನು ನೋಡ್ತೀವಿ, ಅಂದ್ರೆ ಜನಸಂಖ್ಯಾ ಬೆಳವಣಿಗೆಯಲ್ಲಿ 2ನೇ ಸ್ಥಾನ. ಆಮೇಲೆ 3ನೇ ಸ್ಥಾನದಲ್ಲಿ ಯಾವ್ದು ನೋಡ್ತೀವಿ ಅಂದ್ರೆ ಈ ಹೈದರಾಬಾದ್ ಕರ್ನಾಟಕದಲ್ಲಿ ವಿಶೇಷವಾಗಿ ಬಳ್ಳಾರಿ ನೋಡ್ತೀವಿ. ಇನ್ನು ವಿಜಯಪುರ ಏನಂತಾರೆ 4ನೇ ಸ್ಥಾನದಲ್ಲಿ ಕಂಡು ಬರುತ್ತಾ. ಆಮೇಲೆ ಕಲಬುರಗಿ 5ನೇ ಸ್ಥಾನ. ನೆನ್ಪಿಟ್ಕೊಡ್ರಿ, ಬೆಂಗಳೂರಿನಲ್ಲಿ ಅತ್ಯಂತ ಒಂದು ಜನಸಂಖ್ಯಾ ಬೆಳವಣಿಗೆ ದರ ನೋಡಿದ್ರೆ 2ನೇ ಸ್ಥಾನದಲ್ಲಿ ಯಾದಗಿರಿ, 3ನೇ ಸ್ಥಾನದಲ್ಲಿ ಬಳ್ಳಾರಿ, 4ನೇ ಸ್ಥಾನದಲ್ಲಿ ವಿಜಯಪುರ, 5ನೇ ಸ್ಥಾನದಲ್ಲಿ ಕಲಬುರಗಿ ನೋಡ್ತೀವಿ. ಇನ್ನು ಅತ್ಯಂತ ಕಡಿಮೆ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆ. ಇನ್ನೊಂದು ಪ್ರಮುಖ ಮಾಹಿತಿ ನೋಡೋಣ. ನೀತಿ ಆಯೋಗದ ಒಂದು ರಾಷ್ಟ್ರೀಯ ಬಹು ಆಯಾಮಗಳ ಬಡತನ ಸೂಚ್ಯಂಕವನ್ನು ಪ್ರಕಟಣೆ ಮಾಡುತ್ತಾ ಇದಕ್ಕೆ ಪ್ರಮುಖವಾದ ಒಂದು ಮಾನದಂಡಗಳು ಅಥವಾ ಆಯಾಮಗಳಷ್ಟು ಅಂದ್ರೆ 3. 1 ಆರೋಗ್ಯ, 2 ಶಿಕ್ಷಣ, 3 ಶಿಕ್ಷಣ ಗುಣಮಟ್ಟ, HDI ಒಂದು ಮಾನದಂಡಗಳು. ಇವೆಲ್ಲ ಇದನ್ನ ಏನು ಪ್ರಚನೆ ಮಾಡ್ತಾರೆ ಅಂದ್ರೆ UNDP ದವರು ಏನ್ ಮಾಡ್ತಾರೆ, ಪ್ರಕಟಣೆ ಮಾಡ್ತಾರೆ. ಅಟ್ ಪ್ರೆಸೆಂಟ್ ಎಷ್ಟಿದೆ ಇಂಡಿಯಾ ಎಷ್ಟನೇ ಸ್ಥಾನದಲ್ಲಿದೆ? 134. ಇದು ಕೇಳೋ ಚಾನ್ಸಸ್ ಇದೆ ನಿಮಗೆ. ಇನ್ನು ಈ ನೀತಿ ಆಯೋಗ ಪ್ರಕಟಣೆ ಮಾಡುವ ಒಂದು HDI ಬಡತನ ಸೂಚಕದಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಒಂದು ಶ್ರೀಮಂತ ಜಿಲ್ಲೆ ಯಾವುದು? ರಾಮನಗರ. ಯಾವುದು? ಕರ್ನಾಟಕದ ರಾಮನಗರ. ಇನ್ನು ಹೆಚ್ಚು ಬಡತನ ಒಂದು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು? ಕರ್ನಾಟಕದಲ್ಲಿ ಯಾದಗಿರಿ. ಇನ್ನು ಭಾರತದಲ್ಲಿ ಅತ್ಯಂತ ಶ್ರೀಮಂತ ರಾಜ್ಯ ಯಾವುದು? ಕೇರಳ. ಇನ್ನು ಹೆಚ್ಚು ಬಡವರನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು? ಬಿಹಾರ. ಇನ್ನು ಬಡತನ ರೇಖೆಯ ಪಿತಾಮಹ ಯಾರಿಗೆ ಕರೀತಾರೆ ಅಂದ್ರೆ DT ಲಕ್ಕಡ್ವಾಲ ಅವರು ಕೂಡ ಕರೀತಾರೆ. ಇನ್ನು ಫಾದರ್ ಆಫ್ ದಿ ಪಾವರ್ಟಿ ಲೈನ್ ಯಾರು? DT ಲಕ್ಕಡ್ವಾಲ. ನೆಕ್ಸ್ಟ್ ನೋಡ್ರಿ, ಕಲ್ಯಾಣ ಕರ್ನಾಟಕದ ಒಂದು ಸೆಪ್ಟೆಂಬರ್ 17 ದಿನ ಆಚರಿಸ್ತಾರ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳೆಷ್ಟು? ಒಟ್ಟು 7 ಕಂಡು ಬರ್ತವ. ಅವು ಯಾವ್ಯಾವ ನೋಡೋಣ. ಬಳ್ಳಾರಿ, ವಿಜಯನಗರ, ಬೀದರ್, ಮತ್ತೆ ಕಲಬುರ್ಗಿ, ಕೊಪ್ಪಳ, ಯಾದಗಿರಿ ಮತ್ತು ಯಾವುದು ಇನ್ನೊಂದು ರಾಯಚೂರು. ಇನ್ನು ಕಿತ್ತೂರು ಕರ್ನಾಟಕದಲ್ಲಿ ಒಟ್ಟು 7 ಜಿಲ್ಲೆಗಳು ಕಂಡು ಬರ್ತಾವ. ಅದರಲ್ಲಿ ಯಾವುದು? ಬಾಗಲಕೋಟೆ, ಬೆಳಗಾವಿ, ವಿಜಯಪುರ, ಧಾರವಾಡ, ಗದಗ, ಹಾವೇರಿ ಮತ್ತು ಉತ್ತರ ಕನ್ನಡ. ಎಷ್ಟು? ಅಲ್ಲಿ 7, ಇಲ್ಲಿ 7. ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮತ್ತು ಮಂಡಳಿಗಳ ಕುರಿತಂತೆ ಸ್ವಲ್ಪ ಮಾಹಿತಿ ನೋಡೋಣ. ವಿಶೇಷವಾಗಿ ನಾವು ಇಲ್ಲಿ ಪ್ರಾದೇಶಿಕ ಒಂದು ಅಭಿವೃದ್ಧಿ ಮಂಡಳಿಗಳನ್ನು ರಚನೆ ಮಾಡ್ತಾರೆ. ಅವುಗಳ ಸ್ಥಾಪನೆ ವರ್ಷಗಳನ್ನು ಕೊಡ್ತಾರೆ. ಇನ್ನು ಅವುಗಳ ಕೇಂದ್ರ ಕಚೇರಿಗಳು ಮತ್ತು ಎಷ್ಟು ಜಿಲ್ಲಾ ವ್ಯಾಪ್ತಿಗಳನ್ನು ಹೊಂದಿದೆ ಅಂತ ಸಂಪೂರ್ಣವಾದ ಮಾಹಿತಿ ನೋಡೋಣ ಇಲ್ಲಿ. ಇನ್ನು ಕಲ್ಯಾಣ ಕರ್ನಾಟಕ ಒಂದು ಅಭಿವೃದ್ಧಿ ಮಂಡಳಿ ಯಾವಾಗ ಸ್ಥಾಪನೆ ಆಗತ್ತೆ ಅಂದ್ರೆ 2013 ನವೆಂಬರ್ 6 ಸ್ಥಾಪನೆ ಆಗತ್ತ. ಇದರ ಕೇಂದ್ರ ಕಚೇರಿ ಕಂಡು ಬರೋದು ಕಲಬುರಗಿ ಜಿಲ್ಲೆ. ಇದು ಒಟ್ಟು 7 ಜಿಲ್ಲೆಗಳ ಒಂದು ವ್ಯಾಪ್ತಿಯನ್ನ ಹೊಂದಿದೆ. ಇನ್ನು ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡ್ತಾರೆ. ಯಾವಾಗ ಅಂದ್ರೆ 1991 ಡಿಸೆಂಬರ್ 10ರಂದು. ಅದು ಕಾರ್ಯಾರಂಭಗೊಂಡುದು 1993ರಿಂದ. ಇದರ ಕೇಂದ್ರ ಕಚೇರಿ ಕಂಡು ಬರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಇದರ ವ್ಯಾಪ್ತಿಗೆ ಬರ್ತಕ್ಕಂಥ ಒಟ್ಟು ಜಿಲ್ಲೆಗಳೆಷ್ಟು? 13 ಜಿಲ್ಲೆಗಳು. ಇನ್ನು ಮಲೆನಾಡು ಪ್ರದೇಶ ಅಭಿವೃದ್ಧಿ ಒಂದು ಮಂಡಳಿ ಸ್ಥಾಪನೆಗೆ 1991. ಇನ್ನು ಕೇಂದ್ರ ಕಚೇರಿ ಶಿವಮೊಗ್ಗ. 13 ಜಿಲ್ಲೆಗಳನ್ನು ಇಲ್ಲಿ ನೋಡ್ತೀವಿ. ಇನ್ನು ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಒಂದು ಮಂಡಳಿಯನ್ನು ನೋಡ್ತೀವಿ. 1995 ಅಕ್ಟೋಬರ್ 26 ಸ್ಥಾಪನೆ ಆಗತ್ತಾ. ಇದನ್ನ 1994ರ ಒಂದು ಅಧಿನಿಯಮದ ಅನ್ವಯ 1995ರ ಒಂದು ಅಕ್ಟೋಬರ್ 26ರಲ್ಲಿ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಇದ್ರ ಕೇಂದ್ರ ಕಚೇರಿ ಕಂಡು ಬರೋದು ಎಲ್ಲಂದ್ರೆ ಚಿತ್ರದುರ್ಗ ಜಿಲ್ಲೆ. ಇದು ಒಟ್ಟು 14 ಜಿಲ್ಲೆಗಳನ್ನ ಒಳಗೊಂಡಿದೆ. ಇನ್ನು ಕರಾವಳಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕರಣ 2008 ಮತ್ತು ಸೆಪ್ಟೆಂಬರ್ 8ರಿಂದ ಸ್ಥಾಪನೆ ಮಾಡ್ತಾರೆ. 2008 ಸೆಪ್ಟೆಂಬರ್ 8ರಿಂದ. ಇದರ ಕೇಂದ್ರ ಕಚೇರಿ ಕಂಡು ಬರೋದು ಮಂಗಳೂರು ಜಿಲ್ಲೆಯಲ್ಲಿ. ಇದು ಒಟ್ಟು 3 ಜಿಲ್ಲೆಗಳನ್ನು ಮಾತ್ರ ಹೊಂದಿದೆ. ನಿಮ್ಗೆ ಗೊತ್ತಿರಬಹುದು, ದಕ್ಷಿಣ ಕನ್ನಡ ಕರಾವಳಿಯಲ್ಲಿ ನೋಡ್ತೀರಿ. ಇನ್ನೊಂದು ಉತ್ತರ ಕನ್ನಡ ನೋಡ್ತೀರಿ. ಆಮೇಲೆ ಇನ್ನೊಂದು ಉಡುಪಿ. ಈ 3 ಜಿಲ್ಲೆಗಳನ್ನ ಇಲ್ಲಿ ನಾವು ನೋಡ್ತೀವಿ. ಸರಿನಾ? ಇನ್ನು ಕರ್ನಾಟಕ ಒಂದು ಶಾಸಕರ ಪ್ರದೇಶ ಅಭಿವೃದ್ಧಿ ಮಂಡಳಿ ಯೋಜನೆ
ಇನ್ನು KLRS ಬರುತ್ತಲ್ಲ ಅದನ್ನ ಯಾವಾಗ ಅಂತಾರೆ 2001 ಮತ್ತು 2002 ಸ್ಥಾಪನೆ ಮಾಡ್ತಾರೆ. ಏನು ಕರ್ನಾಟಕರ ಶಾಸಕರ ಪ್ರದೇಶಾಭಿವೃದ್ಧಿ ಮಂಡಳಿ ಯೋಜನೆಯನ್ನ 2001 ಮತ್ತು 2 ಸ್ಥಾಪನೆ ಮಾಡ್ತಾರೆ. ಇನ್ನು ಸಂಸತ್ ಸದಸ್ಯರ ಪ್ರದೇಶಾಭಿವೃದ್ಧಿ ಮಂಡಳಿ ಯೋಜನೆಯನ್ನ ಅಂದ್ರೆ MP LADS ಇದನ್ನ 1993ರಲ್ಲಿ ಆರಂಭಿಸಿರ್ತಾರೆ. ಇನ್ನು MP LADS ಆರಂಭಗೊಳ್ಳೋದು 1993. ಇನ್ನು KLAD ಕರ್ನಾಟಕ ಒಂದು ಲ್ಯಾಡ್ಸ್ ಆರಂಭಗೊಳ್ಳೋದು 2001 ಮತ್ತು 2ರಲ್ಲಿ. ಸಂವಿಧಾನದ 371 ವಿಧಿ ಅನ್ವಯ ಹೈದರಾಬಾದ್ ಕರ್ನಾಟಕದಲ್ಲಿ ಪ್ರದೇಶಾಭಿವೃದ್ಧಿ ಮಂಡಳಿ ವ್ಯಾಪ್ತಿಯ ಒಂದು 7 ಜಿಲ್ಲೆಗೆ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಈ ಒಂದು ಸ್ಥಾಪನೆ ಮಾಡಲಾಗಿದೆ. ಏನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನ. ಇನ್ನು 2019 ಮತ್ತು ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಾಗಿ ಮರುನಾಮಕರಣ ಮಾಡ್ಲಾಗತ್ತ. ಮುಂಚೆ ಏನಿತ್ತು ಹೈದರಾಬಾದ್ ಕರ್ನಾಟಕ ಒಂದು ಪ್ರದೇಶಾಭಿವೃದ್ಧಿ ಇತ್ತು. ಇದನ್ನ ಮರುನಾಮಕ ಮಾಡಿದವರು ಯಾರು? ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವ್ರು ಏನ್ ಮಾಡ್ತಾರೆ ಅಂದ್ರೆ 2019ರಲ್ಲಿ ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯನ್ನಾಗಿ ಮರುನಾಮಕ ಮಾಡ್ತಾರೆ. ಇನ್ನು ಕಲ್ಯಾಣ ಕರ್ನಾಟಕ ದಿನವನ್ನು ಆಚರಿಸಿದ ಯಾವುದು? ಸೆಪ್ಟೆಂಬರ್ 17ರಂದು. ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಮತ್ತು ಕೇಂದ್ರ ಕಚೇರಿ ಕಂಡು ಬರೋದು ಈ ಕಲಬುರಗಿ ಜಿಲ್ಲೆಯಲ್ಲಿ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ರಾಜ್ಯದ 4 ಕಂದಾಯ ವಿಭಾಗಗಳನ್ನು ನೋಡ್ರಿ. ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಆಫ್ ಕರ್ನಾಟಕ. ಇನ್ನ ಒಂದು ಕಡೆ ವಿಭಾಗ ಕೊಡ್ತಾರೆ, ಇನ್ನೊಂದು ಕಡೆ ಜಿಲ್ಲೆಗಳ ಸಂಖ್ಯೆ, ಇನ್ನೊಂದು ವಿಭಾಗಗಳಿಗೆ ಸಂಬಂಧಿಸಿದ ಜಿಲ್ಲೆಗಳನ್ನ ನೋಡ್ತೀವಿ. ಸ್ನೇಹಿತರೆ, ಮೊದಲ ವಿಭಾಗ ನೋಡ್ಬೇಕಾದ್ರೆ ಬೆಂಗಳೂರು ವಿಭಾಗ ನೋಡ್ತೀವಿ. ಇದರಲ್ಲಿ 9 ಜಿಲ್ಲೆಗಳು ಕಂಡು ಬರ್ತಾವ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ರಾಮನಗರ, ಶಿವಮೊಗ್ಗ ಮತ್ತು ತುಮಕೂರು ಜಿಲ್ಲೆಗಳನ್ನ ನೋಡ್ತೀವಿ. ಎಷ್ಟು? 9 ಜಿಲ್ಲೆಗಳನ್ನ ಇಲ್ಲಿ ಬೆಂಗಳೂರು ವಿಭಾಗದಲ್ಲಿ ನೋಡ್ತೀವಿ. ಇನ್ನು ಎರಡನೇದಾಗಿ ನೋಡ್ಬೇಕಾದ್ರೆ ಮೈಸೂರು ವಿಭಾಗ ನೋಡ್ತೀವಿ. ಇದರಲ್ಲಿ ಎಷ್ಟು? 8 ಜಿಲ್ಲೆಗಳು ಕಂಡು ಬರ್ತಾವ. ಮೈಸೂರು, ಚಾಮರಾಜನಗರ, ಚಿತ್ರದುರ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ ಮತ್ತು ಉಡುಪಿ. ಕರಾವಳಿಯ ಎಷ್ಟು ಜಿಲ್ಲೆ? ಕರಾವಳಿ ಎಲ್ಲಾ ಜಿಲ್ಲೆಗಳು, ಅದ್ರ ಜೊತೆ ಮೈಸೂರು, ಚಾಮರಾಜನಗರ, ಚಿಕ್ಕಮಗಳೂರು, ಹಾಸನ, ಮಂಡ್ಯ, ಕೊಡಗು ಎಷ್ಟು? 8 ಜಿಲ್ಲೆಗಳು. ಇನ್ನು ವಿಶೇಷವಾಗಿ ನಾವು ಉತ್ತರ ಕರ್ನಾಟಕದಲ್ಲಿ ನೋಡ್ಬೇಕಾದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ 7 ವಿಭಾಗಗಳನ್ನು, ಬೆಳಗಾವಿ ಜಿಲ್ಲೆಯಲ್ಲಿ 7 ಜಿಲ್ಲೆಗಳನ್ನು ನೋಡ್ತೀವಿ. ಅದರಲ್ಲಿ ಬಾಗಲಕೋಟೆ, ಬೆಳಗಾವಿ, ವಿಜಯಪುರ, ಧಾರವಾಡ, ಗದಗ, ಹಾವೇರಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳನ್ನ ಕಾಣ್ತೀವಿ. ನೆಕ್ಸ್ಟ್ ಕಲಬುರಗಿ ವಿಭಾಗದಲ್ಲಿ ಒಟ್ಟು 7 ಜಿಲ್ಲೆಗಳನ್ನು ನೋಡ್ತೀವಿ. ಇದರಲ್ಲಿ ಬಳ್ಳಾರಿ, ವಿಜಯನಗರ ಜಿಲ್ಲೆಯಲ್ಲಿ ಎಷ್ಟು? ಒಟ್ಟು 6 ತಾಲೂಕುಗಳು ಕಂಡು ಬರ್ತಾವ. ಆಮೇಲೆ ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಯಾದಗಿರಿ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆಗಳನ್ನ ನೋಡ್ತೀವಿ. ಸ್ನೇಹಿತರೆ, ಒಟ್ಟು ಎಷ್ಟು? 4 ವಿಭಾಗಗಳು, ಒಟ್ಟು 31 ಜಿಲ್ಲೆಗಳನ್ನ ನಾವು ಇಲ್ಲಿ ನೋಡ್ತೀವಿ. ಇನ್ನು ಕರ್ನಾಟಕದ ನೆರೆಹೊರೆ ರಾಜ್ಯಗಳು ನೋಡೋದಾದ್ರೆ, ಕರ್ನಾಟಕದ ಉತ್ತರ ಭಾಗದಲ್ಲಿ ಮಹಾರಾಷ್ಟ್ರವನ್ನು ನೋಡ್ತೀವಿ. ಆಮೇಲೆ ವಾಯವ್ಯದಲ್ಲಿ ಗೋವಾ ರಾಜ್ಯವನ್ನು ನೋಡ್ತೀವಿ. ಪೂರ್ವದಲ್ಲಿ ಆಂಧ್ರ ಪ್ರದೇಶ, ಈಶಾನ್ಯದಲ್ಲಿ ತೆಲಂಗಾಣವನ್ನು ನೋಡ್ತೀವಿ. ಇನ್ನು ನೈಋತ್ಯ ಭಾಗಕ್ಕೆ ಕೇರಳ ರಾಜ್ಯ ಕಂಡು ಬಂದ್ರೆ, ಪಶ್ಚಿಮಕ್ಕೆ ನಾವು ಅರಬ್ಬಿ ಸಮುದ್ರವನ್ನ ಕಾಣ್ತೀವಿ. ಇನ್ನು ಆಗ್ನೇಯ ಮತ್ತು ದಕ್ಷಿಣ ಭಾಗದಲ್ಲಿ ತಮಿಳುನಾಡು ರಾಜ್ಯವನ್ನ ಕಾಣ್ತೀವಿ. ನೋಡಿ, ಕರ್ನಾಟಕದ ಒಟ್ಟು ಕಂದಾಯ ವಿಭಾಗಗಳು 4, 31 ಜಿಲ್ಲೆಗಳು, ನೆರೆಹೊರೆಯ ಒಟ್ಟು ಜಿಲ್ಲೆಗಳು ಅಷ್ಟು ರಾಷ್ಟ್ರಗಳು. ಇದೆಷ್ಟು ರಾಜ್ಯಗಳು? 1 ಮಹಾರಾಷ್ಟ್ರ, 2 ಗೋವಾ, 3 ಆಂಧ್ರ ಪ್ರದೇಶ, 4 ತೆಲಂಗಾಣ, 5 ಕೇರಳ, 6 ತಮಿಳುನಾಡು. ಒಟ್ಟು 6 ರಾಜ್ಯಗಳನ್ನ ನಮ್ಮ ರಾಜ್ಯ ಗಡಿಯನ್ನ ಹಂಚಿಕೊಂಡಿದೆ. ನೆಕ್ಸ್ಟ್ ಕರ್ನಾಟಕದ ಭೌಗೋಳಿಕ ತುದಿಗಳನ್ನು ನೋಡಿ. ಉತ್ತರದಲ್ಲಿ ಬೀದರ್ನ ಔರಾದ ತಾಲೂಕು, ವಿಶೇಷವಾಗಿ ಇವಾಗ ಚೇಂಜ್ ಆಗಿದೆ. ಇದು ಕಮಲಾನಗರ್ ಅಂತ ಬರುತ್ತೆ. ಇಲ್ಲಿ ಕಮಲಾನಗರ್ ತಾಲೂಕನ್ನು ನೋಡ್ತೀವಿ ಸ್ನೇಹಿತರೆ. ಇಲ್ಲಿ ಔರಾದ್ ತಾಲೂಕು ಕೊಟ್ಟಿದ್ದಾರೆ, ಡಿಪೆಂಡ್ ಅಪಾನ್ ಆಪ್ಷನ್ಸ್ ಮೇಲೆ ಹೋಗುತ್ತೆ. ಬಟ್ ಕಮಲಾನಗರ್ ನೆನ್ಪಿಟ್ಕೊಳ್ಳಿ. ಇನ್ನು ದಕ್ಷಿಣದಲ್ಲಿ ಚಾಮರಾಜನಗರ ಜಿಲ್ಲೆಯನ್ನು ನೋಡ್ತೀವಿ. ಕರ್ನಾಟಕದ ಪೂರ್ವಕ್ಕೆ ಕೋಲಾರದ ಮುಳಬಾಗಿಲು ತಾಲೂಕನ್ನು ನೋಡ್ತೀವಿ. ಪಶ್ಚಿಮದಲ್ಲಿ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಪ್ರದೇಶವನ್ನು ನೋಡ್ತೀವಿ. ಆಮೇಲೆ ಕರ್ನಾಟಕದ ಒಟ್ಟು ಕರಾವಳಿ ಉದ್ದ ಎಷ್ಟು? ಕರ್ನಾಟಕದ ಒಟ್ಟು ಕರಾವಳಿ ಉದ್ದ ನೋಡ್ರಿ. ತನ್ನ ಪ್ರಶ್ನೆ ಒಂದ್ಸಲ ಕೇಳಿದ್ದ, 320 ಕಿಲೋಮೀಟರ್ಗಳು. ಎಷ್ಟು? 320 ಕಿಲೋಮೀಟರ್. ವಿಶೇಷವಾಗಿ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಿಂದ ಒಟ್ಟು 3 ಜಿಲ್ಲೆಗಳಲ್ಲಿ ನಾವೇನ್ ಮಾಡ್ತೀವಿ ಇದನ್ನ ಒಟ್ಟು 3 ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಆಮೇಲೆ ಉಡುಪಿ ಜಿಲ್ಲೆಗಳಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಕರ್ನಾಟಕದ ಕರಾವಳಿ ಭಾಗವನ್ನು ನೋಡ್ತೀವಿ. ಇನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೆಯುವುದು ಮಂಗಳೂರು ನಗರವನ್ನ. ಇದನ್ನ ನಿನ್ನಂತರ ಬ್ಯಾಂಕಿಂಗ್ ಚಳವಳಿ ತೊಟ್ಟಿಲು ಅಂತಾರೆ, ಕ್ರಾಡಲ್ ಆಫ್ ಬ್ಯಾಂಕಿಂಗ್ ಮೂವ್ಮೆಂಟ್. ಇನ್ನು ಕರ್ನಾಟಕದಲ್ಲಿರ್ತಕ್ಕಂಥ ಒಟ್ಟು ಮಹಾನಗರಗಳ ಸಂಖ್ಯೆ ಎಷ್ಟಂದ್ರೆ ಮಹಾನಗರ ಪಾಲಿಕೆಗಳ ಸಂಖ್ಯೆ ಒಟ್ಟು 11 ಮಹಾನಗರ ಪಾಲಿಕೆಗಳನ್ನ ನೋಡ್ತೀವಿ ನಾವಿಲ್ಲಿ. ಅದರಲ್ಲಿ ವಿಶೇಷವಾಗಿ ಬೆಂಗಳೂರು
ಬಿಬಿಎಂಪಿ ನೋಡ್ತೀವಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನೋಡ್ತೀವಿ, 225 ವಾರ್ಡ್ಗಳಲ್ಲಿ ಕಂಡು ಬರ್ತಾವ. ಆಮೇಲೆ ಹುಬ್ಬಳ್ಳಿ ಧಾರವಾಡ, ಮೈಸೂರು, ಮಂಗಳೂರು, ಬೆಳಗಾವಿ, ಕಲಬುರ್ಗಿ, ಬಳ್ಳಾರಿ, ದಾವಣಗೆರೆ, ತುಮಕೂರು, ಶಿವಮೊಗ್ಗ, ನೆಕ್ಸ್ಟ್ ವಿಜಯಪುರ. ಕೊನೆಯದಾಗಿ ವಿಜಯಪುರ ನೋಡ್ತೀವಿ. ಅಷ್ಟು ಕರ್ನಾಟಕದಲ್ಲಿ ಕಂಡು ಬರತಕ್ಕಂತ ಒಟ್ಟು 11 ಮಹಾನಗರ ಪಾಲಿಕೆಗಳನ್ನ ನಾವಿಲ್ಲಿ ನೋಡಿದ್ವಿ. ಇನ್ನು ಕರ್ನಾಟಕ ರಾಜ್ಯದ 4 ಅಧಿಸೂಚಿತ ಶೆಡ್ಯೂಲ್ಡ್ ಏರಿಯಾಸ್ ಬರ್ತಾವ, ಅಧಿಸೂಚಿತ ಒಂದು ಪ್ರದೇಶಗಳನ್ನ. ಒಂದು ಯಾವುದು? ಭೀಮನಾರಾಯಣಗುಡಿ, 2 ಗೋಕಾಕ, 3 ಯಾವುದು? ಕುದುರೆಮುಖ, 4 ಶಹಾಬಾದ. ಟೋಟಲ್ ಎಷ್ಟು? ಕರ್ನಾಟಕ ರಾಜ್ಯದ 4 ಅಧಿಸೂಚಿತ ಪ್ರದೇಶಗಳು: 1 ಭೀಮನಾರಾಯಣಗುಡಿ, 2 ಗೋಕಾಕ, 3 ಕುದುರೆಮುಖ, 4 ಶಹಾಬಾದ. ಸ್ನೇಹಿತರೆ, ಕರ್ನಾಟಕದಲ್ಲಿ ವಿವಿಧ ಯೋಜನೆಗಳಿಗೆ ಆಯ್ಕೆಯಾಗಿರುವ ಪ್ರಮುಖ ಸ್ಥಳಗಳಲ್ಲಿ ಬೆಲಕೇರಿ ಬಂದೂರು ಸಾಗರಮಾಲಾ ಯೋಜನೆಗೆ ಒಳಪಟ್ಟ ಒಂದು ಪ್ರಸಿದ್ಧ ಬಂದರು. ಏನು? ಬೆಲಕೇರಿ ಬಂದೂರು ಎಲ್ಲಿ ಕಂಡು ಬರುತ್ತೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇನ್ನು ಕರ್ನಾಟಕದಿಂದ ರಾಮ್ಸಾರ್ ಜೌಗು ತಾಣಕ್ಕೆ ಮಾನ್ಯತೆ ಪಡೆದಿರ್ತಕ್ಕಂಥ 4 ತಾಣಗಳು ಯಾವುದು? 1 ಮೊಟ್ಟ ಮೊದಲ ಬಾರಿಗೆ ಸೇರಿರುವುದು ರಂಗನತಿಟ್ಟು, ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರುತ್ತಾ. ಆಮೇಲೆ 2ನೇದು ಯಾವುದು? ಮಾಗಡಿ ಕೆರೆ ಬರುತ್ತಾ, ಪಕ್ಷಿಧಾಮ, ಇದು ಗದಗ ಜಿಲ್ಲೆಯಲ್ಲಿ ಕಂಡು ಬರುತ್ತಾ. ಇನ್ನೊಂದು ಅಘನಾಶಿನಿ, ಒಂದು ಬ್ಯಾಕ್ ವಾಟರ್ ನೋಡ್ತೀವಿ, ಇದು ಉತ್ತರ ಕನ್ನಡ. ಇನ್ನೊಂದು ಅಂಕ ಸಮುದ್ರ, ಇದು ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರುತ್ತಿದ್ದು. ಯಾವುದು? ವಿಜಯನಗರ ಜಿಲ್ಲೆ. ಅಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಒಟ್ಟು ರಾಮ್ಸಾರ್ ತಾಣಗಳ ಸಂಖ್ಯೆ ಎಷ್ಟು? 4: ರಂಗನತಿಟ್ಟು, ಮಾಗಡಿ ಪಕ್ಷಿಧಾಮ, ಅಘನಾಶಿನಿ, ನೆಕ್ಸ್ಟ್ ಯಾವುದು? ಅಂಕ ಸಮುದ್ರ. ಮುಂದೆ ನೋಡ್ರಿ, ಡೆನ್ಮಾರ್ಕ್ FEE ವತಿಯಿಂದ ಕಡಲ ತೀರಗಳ ಸ್ವಚ್ಛತೆಗೆ ನೀಡುವ ನೀಲಿ ಧ್ವಜ ಮಾನ್ಯತೆ, ಅಂದ್ರೆ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದಿರ್ತಕ್ಕಂಥ ಕರ್ನಾಟಕದ 2 ಜಿಲ್ಲೆಗಳು, ಏನು ಸ್ಥಳಗಳು, ಬೀಚ್ಗಳು, ಬೀಚ್, ಬ್ಲೂ ಫ್ಲಾಗ್ ಬೀಚ್ ಕಂಡು ಬರೋದು ಯಾವುದು? ಒಂದು ಪಡುಬಿದ್ರಿ ಮತ್ತು ಕಾಸರಗೋಡು, ಇವೆರಡು ಕಂಡು ಬರೋದು ಉತ್ತರ ಕನ್ನಡ ಜಿಲ್ಲೆ. ಇದು ಐ ಥಿಂಕ್ ಸ್ವಲ್ಪ ಕನ್ಫ್ಯೂಸ್ ಇದೆ, ಉಡುಪಿ ಇರಬಹುದು, ಚೆಕ್ ಮಾಡಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಟ್ ಇವೆರಡು ನೆನಪಿಟ್ಕೊಳ್ಳೋಣ, ಪಡುಬಿದ್ರಿ ಮತ್ತು ಕಾಸರಗೋಡು ಇವೆರಡೂ ಕೂಡ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದವು. ಈ ಬ್ಲೂ ಫ್ಲಾಗ್ ಮಾನ್ಯತೆ ನೀಡೋರು ಯಾರು? ಡೆನ್ಮಾರ್ಕ್ ನ ಒಂದು ಸಂಸ್ಥೆ ಬರುತ್ತೆ, ಅದು FEE. ಇನ್ನು ಪ್ಯಾರಿಸ್ ಮೂಲದ ಯುನೆಸ್ಕೋ, ಅಂದ್ರೆ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಸೇಷನ್ ಸಂಸ್ಥೆಯಿಂದ ಆಯ್ಕೆಯಾಗಿರುವ ಕರ್ನಾಟಕದ 4 ವಿಶ್ವ ಪಾರಂಪರಿಕ ತಾಣಗಳನ್ನು ನೋಡೋಣ. ಇದರಲ್ಲಿ 1986ರಲ್ಲಿ ಹಂಪಿಯನ್ನು ಸೇರಿಸ್ತಾರೆ. 1987ರಲ್ಲಿ ಪಟ್ಟದಕಲ್ಲನ್ನು ಸೇರಿಸ್ತಾರೆ. 2012ರಲ್ಲಿ ಪಶ್ಚಿಮ ಘಟ್ಟಗಳನ್ನು ಸೇರ್ಪಡೆ ಮಾಡ್ತಾರೆ. ಇನ್ನು ಹೊಯ್ಸಳರ ದೇಗುಲ ಸಂಕೀರ್ಣಗಳಾದ ಬೇಲೂರು, ಹಳೇಬೀಡು, ಸೋಮನಾಥಪುರಗಳನ್ನ 2023ರಲ್ಲಿ ಸೇರ್ಪಡೆ ಮಾಡ್ತಾರೆ. ಅಂದ್ರೆ ಯುನೆಸ್ಕೋ ಪಟ್ಟಿಗೆ ಸೇರಿದ ಒಟ್ಟು ಕರ್ನಾಟಕದ ತಾಣಗಳ ಸಂಖ್ಯೆ ಪ್ರಸ್ತುತ ಎಷ್ಟು? 4. ಇಷ್ಟು ನೆನ್ಪಿಟ್ಕೊಟ್ಟು ಸಾಕು. ಯಾವುದು? ಹಂಪಿ, ಪಟ್ಟದಕಲ್ಲು, ಪಶ್ಚಿಮ ಘಟ್ಟ, ಇನ್ನು ಹೊಯ್ಸಳರ ಒಂದು ಕಲಾ ವಾಸ್ತುಶಿಲ್ಪ ಕೇಂದ್ರಗಳ ಸಂಕೀರ್ಣ. ಇನ್ನು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರ ಸಚಿವಾಲಯದಿಂದ ಬಿಡುಗಡೆಯಾಗುವ ಸ್ವಚ್ಛ ಸರ್ವೇಕ್ಷಣಾ ನಗರಗಳ ಒಂದು ವರದಿಯಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ವಿಭಾಗದಲ್ಲಿ ಮೈಸೂರು ಮತ್ತು 1 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಒಂದು ವಿಭಾಗದಲ್ಲಿ ಹೊಸದುರ್ಗ ನಗರಗಳು ಆಯ್ಕೆಯಾಗಿವೆ. ಸ್ನೇಹಿತರೆ, ಪ್ರತಿ ವರ್ಷ ವಿಶ್ವ ಜೌಗು ದಿನ ಆಚರಿಸ್ತಾರೆ. ಫೆಬ್ರವರಿ 2ರಂದು ವಿಶ್ವ ಜೌಗು ದಿನ ಆಚರಿಸ್ತಾರೆ. ಈ 2024ರ ಥೀಮ್ ಏನಾಗಿತ್ತಂದ್ರೆ ವೆಟ್ಲ್ಯಾಂಡ್ಸ್ ಅಂಡ್ ಹ್ಯೂಮನ್ ವೆಲ್ ಬೀಯಿಂಗ್. ಇನ್ನು 1991ರಂದು ಅಂದ್ರೆ ಫೆಬ್ರವರಿ 2ರಂದು ನಡೆದ ಇರಾನ್ ದೇಶದ ರಾಮ್ಸಾರ್ನಲ್ಲಿ ನಡೆದ ಜೌಗ ಭೂಮಿ ಅಥವಾ ತೇವಭೂತ ಭೂಮಿಯನ್ನ ಸಂರಕ್ಷಣೆ ಮಾಡೋಗೋಸ್ಕರ ಒಪ್ಪಂದ ನಡೀತು. ಅದ್ಯಾವುದು? ರಾಮ್ಸಾರ್ ಒಪ್ಪಂದ ಯಾವಾಗ ನಡೀತು? 1921 ಫೆಬ್ರವರಿ 2ರಂದು. ಆಮೇಲೆ ಈ ರಾಮ್ಸಾರ್ ಕಂಡು ಬರೋದು ಇಂದಿನ ಇರಾನ್ ನಲ್ಲಿ. ಯಾವುದಕ್ಕೆ? ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಆಫ್ ವೆಟ್ಲ್ಯಾಂಡ್ ಸಂರಕ್ಷಣೆ ಮಾಡೋಗೋಸ್ಕರ ಈ ಏನ್ ನಡೀತೈತಿ, ಸಮ್ಮೇಳನ ನಡೀತೈತಿ. ಎಲ್ಲಿ? ರಾಮ್ಸಾರ್ ನಲ್ಲಿ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ರಾಜ್ಯ ಯೋಜನಾ ಮತ್ತು ನೀತಿ ಆಯೋಗ, KSPPC, ಕರ್ನಾಟಕ ರಾಜ್ಯ ಯೋಜನಾ ಮತ್ತು ನೀತಿ ಆಯೋಗ. ಭಾರತದಲ್ಲಿ ಮೊದಲ ಬಾರಿಗೆ ವಿಕೇಂದ್ರಿಕ ಆಡಳಿತ ಜಾರಿಗೆ ತಂದಿರತಕ್ಕಂಥ ರಾಜ್ಯ ಯಾವುದು? ಕರ್ನಾಟಕ ಅಂತ ಹೇಳ್ಬೋದು. ಇನ್ನು ಯೋಜನಾ ಮಂಡಳಿ, ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಅನುಕೂಲಕ್ಕಾಗಿ ರೂಪಿಸಲು 1993ರಲ್ಲಿ ಕರ್ನಾಟಕ ರಾಜ್ಯ ಯೋಜನಾ ಮಂಡಳಿಯನ್ನ ಅಂದಿನ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಅವರು ಸ್ಥಾಪನೆ ಮಾಡಿದ್ರು. ಇದನ್ನ ಕೇಳೋ ಚಾನ್ಸಸ್ ಐತಿ, ನ್ಯೂಸ್ ಅಲ್ಲಿ ಜಾಸ್ತಿ ಐತಿ. 1993 ನೆನ್ಪಿಟ್ಕೊಂಡ್ಬಿಡ್ರಿ. ಯಾರು ಸ್ಥಾಪನೆ ಮಾಡಿರ್ತಾರಂದ್ರೆ ವೀರಪ್ಪ ಮೊಯ್ಲಿ ಅವರು. ಸರಿನಾ? ಇನ್ನು ಈ ಯೋಜನಾ ಮಂಡಳಿ ಅಥವಾ ಕರ್ನಾಟಕ ರಾಜ್ಯ ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರಂದ್ರೆ
ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು. ಇನ್ನ KSPPC ಅಂದ್ರೆ 2021ರಲ್ಲಿ ಕರ್ನಾಟಕ ರಾಜ್ಯ ಯೋಜನಾ ಮಂಡಳಿಯನ್ನು ಅಂದಿನ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ ಎಂದು ಮರುನಾಮಕ ಮಾಡಿದರು. ಆಮೇಲೆ ಸಿಟ್ಕೆ ಆಯ್ತಿದು. ಏನು ಸಿಟ್ಕೆ ಯಾವಾಗ 2022 ಆಗಸ್ಟ್ 6ರಂದು ಇದು KSPPC ಯನ್ನು ಅಂದಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆ ಎಂದು ಪುನರ್ನಾಮಕ ಮಾಡಿದರು. ಸಿಟ್ಕೆ ಆಯ್ತವಾಗ ಏನು ಕರ್ನಾಟಕ ಸ್ಟೇಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಕರ್ನಾಟಕ ಅಂತ ಪುನರ್ರಚನೆ ಮಾಡಿತ್ತು. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಮತ್ತೊಂದ್ಸಲ ಮರುನಾಮಕರಣ ಆಗಿದ್ದು. ಏನು ಮೊದ್ಲಿದ್ದ ಹಾಗೆ ಅಂದ್ರೆ KSPPC ಯಡಿಯೂರಪ್ಪ ಮಾಡಿರ್ತಾರಲ್ಲ ಆ ತರ KSPPC ಅಂತ ಮತ್ತೊಂದು ಮರುನಾಮಕರಣ ಮಾಡ್ತಾರ. ಅಂದ್ರೆ 2022 ಫೆಬ್ರವರಿ 16ರಂದು ಸನ್ಮಾನ್ಯ ಶ್ರೀ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟ್ ನಲ್ಲಿ ಸಿಟ್ಕೆಯನ್ನ ಮತ್ತೊಮ್ಮೆ ಏನ್ ಮಾಡ್ತಾರಂದ್ರ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗವಾಗಿ ಮರುನಾಮಕರಣ ಮಾಡುವಂತ ಪ್ರಸ್ತಾಪ ಮಾಡ್ತಾರೆ. ಇನ್ನು ಈ ಸಂಸ್ಥೆಯ ಪ್ರಮುಖ ಕಾರ್ಯಗಳೆಂದರೆ 2030ರ ವೇಳೆಗೆ ಸಾಧಿಸಲು ನಿರ್ಧರಿಸಲಾದ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಸಾಧಿಸುವುದು. ಇನ್ನು ವಿಜನ್ 2047ರ ಭಾಗವಾಗಿ ನವ ಭಾರತ ನಿರ್ಮಾಣಕ್ಕಾಗಿ ನವ ಕರ್ನಾಟಕ ಒಂದು ನಿರ್ಮಾಣ ಮಾಡುವುದು. ಇನ್ನು ವಿಕೇಂದ್ರೀಕೃತ ಯೋಜನೆಗಳು, ಬಜೆಟ್ನ ಸೂತ್ರೀಕರಣ, ಬಜೆಟ್ನ ಪರಿಣಾಮಕಾರಿ ಒಂದು ಅನುಷ್ಠಾನಗಳನ್ನು ಈ ಮೌಲ್ಯಮಾಪನ ಮಾಡುವ ಒಂದು ಕಾರ್ಯ ಮಾಡುವ ಒಂದು ಸಂಸ್ಥೆಯಾಗಿದೆ ಇದು. ಇದರ ಒಂದು ಪದನಿಮಿತ್ತ ಅಧ್ಯಕ್ಷರು ಮುಖ್ಯಮಂತ್ರಿಗಳು, ಉಪಾಧ್ಯಕ್ಷರು ವಿಷಯ ತಜ್ಞರು, ಪ್ರಸ್ತುತರು MV ರಾಜೀವ್ಗೌಡ. ನೋಡ್ರಿ ಈಗ ಏನು ಪ್ರಸ್ತುತ ಒಂದು ಈ ಕರ್ನಾಟಕ ಸ್ಟೇಟ್ PPC ಐತಲ್ಲ ಇದರ ಒಂದು ಉಪಾಧ್ಯಕ್ಷರು ಯಾರು ಇವಾಗ MV ರಾಜೀವ್ಗೌಡ ಪ್ರಸ್ತುತ. ಸರಿನಾ? ಇನ್ನು CEO ಯಾರು ಇರ್ತಾರಂದ್ರೆ ಯೋಜನಾ ಒಂದು ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಇರ್ತಾರ. ಇನ್ನು ಯೋಜನಾ ಇಲಾಖೆ ಎಲ್ಲಾ ಒಂದು ವಿಭಾಗಗಳ ಸಂಸ್ಥೆಗೆ ಬೆಂಬಲವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ರಾಜ್ಯದಲ್ಲಿ ಒಂದು ಜಿಲ್ಲೆ ಮತ್ತು ಒಂದು ಉತ್ಪನ್ನದ ಒಂದು ಪಟ್ಟಿಗಳನ್ನು ನೋಡೋಣ. ಬಾಗಲಕೋಟೆಯನ್ನ ಈರುಳ್ಳಿ ನೀವು ಮೀಸಲಿಟ್ರೆ ಬೆಳಗಾವಿ ಬೆಲ್ಲ ನೋಡ್ಬೋದು ನೀವು. ಇನ್ನು ಬಳ್ಳಾರಿಯಲ್ಲಿ ಅಂಜೂರ್, ಆಮೇಲೆ ಬೆಂಗಳೂರು ಗ್ರಾಮಾಂತರ ಕುಕ್ಕುಟ ಉದ್ಯಮ, ಬೆಂಗಳೂರು ನಗರ ಬೇಕರಿ ಉತ್ಪನ್ನ, ಇನ್ನು ಬೀದರ್ನಲ್ಲಿ ಶುಂಠಿಯನ್ನು ನೋಡ್ತೀವಿ, ಚಾಮರಾಜನಗರದಲ್ಲಿ ಅರಿಶಿನವನ್ನು ನೋಡ್ತೀವಿ. ಆಮೇಲೆ ಈ ಒಂದು ಉತ್ಪನ್ನ ಒಂದು ಜಿಲ್ಲೆಗೆ ಹಾವೇರಿಗೆ ಮಾವು ಅಂತ ಕೊಡ್ತಾರೆ ನೋಡಿ. ಮಾವು ಬ್ಯಾಡಗಿ ಮೆಣಸಿನಕಾಯಿ ಅನ್ಕೋಬೇಡಿ ದಯವಿಟ್ಟು, ಹಾವೇರಿಗೆ ಮಾವು ಕೊಟ್ಟಿದ್ದಾರೆ. ಇನ್ನು ಕಲಬುರಗಿಗೆ ತೊಗರಿ ಬೇಳೆ ಗೊತ್ತಾಗುತ್ತೆ ನಿಮಗೆ. ಕೊಡಗು ಮತ್ತು ಚಿಕ್ಕಮಗಳೂರು, ಇನ್ನು ಕೊಡಗು ಜಿಲ್ಲೆಗೆ ಮಾತ್ರ ಏನ್ ಮಾಡಿದ್ರೆ ಕಾಫಿ ಕೊಟ್ಟಿದ್ದಾರೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಸಾಂಬಾರು ಪದಾರ್ಥ. ಇನ್ನು ನೆಲಗಡಲೆ ಅಂದ್ರೆ ಶೇಂಗಾ ಚಿತ್ರದುರ್ಗ ಜಿಲ್ಲೆ. ಆಮೇಲೆ ದಕ್ಷಿಣ ಕನ್ನಡ ಸಾಗರ ಉತ್ಪನ್ನಗಳು, ದಾವಣಗೆರೆ ಸಿರಿಧಾನ್ಯ ಅಥವಾ ತೃಣಧಾನ್ಯ. ಇನ್ನು ಮತ್ತೊಂದು ನೋಡೋ ಮಾವು ಬರುತ್ತಾ ಯಾವುದು ಧಾರವಾಡ ಜಿಲ್ಲೆ. ಇನ್ನೊಂದು ಗದಗ ಬ್ಯಾಡಗಿ ಮೆಣಸಿನಕಾಯಿ ನೋಡ್ರಿ, ಗದಗ್ ಬ್ಯಾಡಗಿ ಮೆಣಸಿನಕಾಯಿ ಕನ್ಫ್ಯೂಸ್ ಆಗ್ಬೇಡ್ರಿ. ಗದಗ್ ಅಂದ್ರ ಬ್ಯಾಡಗಿ ಮೆಣಸಿನಕಾಯಿ ಹಾವೇರಿ ಹಾಕ್ಬೇಡ್ರಿ, ಅದು ಗದಗ್. ಆಮೇಲೆ ಹಾಸನ ತೆಂಗು, ಇನ್ನು ರಾಯಚೂರು ಒಣ ಮೆಣಸಿನಕಾಯಿ, ಇನ್ನು ರಾಮನಗರ ತೆಂಗು, ಇನ್ನು ಶಿವಮೊಗ್ಗ ಅನಾನಸ್, ತುಮಕೂರು ತೆಂಗು, ಉಡುಪಿ ಸಾಗರ ಉತ್ಪನ್ನಗಳು, ಉತ್ತರ ಕನ್ನಡ ಸಾಂಬಾರ ಪದಾರ್ಥ, ವಿಜಯಪುರ ನಿಂಬೆ, ಯಾದಗಿರಿ ನೆಲಗಡಲೆ. ಈ ನಿಂಬೆ ಅಂದಾಗ ನೆನ್ಪಿಟ್ಕೊಂಡ್ಬಿಡ್ರಿ. ವಿಜಯದ ಕಾಗ್ಜಿ ಒಂದು ನಿಂಬೆಕಾಯಿ ಬರುತ್ತಿದ್ದು, ಕಾಗ್ಜಿ ನಿಂಬೆಕಾಯಿ. ಇದು ವಿಜಯಪುರದ ಒಂದು ಇಂಡಿ ತಾಲೂಕಿನಲ್ಲಿ ಕಂಡು ಬರುತ್ತಿದ್ದು, ವಿಜಯಪುರ ಇಂಡಿ ತಾಲೂಕ. ಇದಕ್ಕೆ ಆಕ್ಚುಲಿ ಹೇಳ್ಬೇಕಾದ್ರೆ GI ಟ್ಯಾಗ್ ಮಾನ್ಯತೆ ಕೊಟ್ಟಿದ್ದಾರೆ. ಇದು ಕೆಲವು ಚಾನ್ಸಸ್ ಐತಿ, ಮಾಡ್ಕೊಂಡ್ರಿ. ಇನ್ನು ಕಾಗ್ಜಿ ನಿಂಬೆಕಾಯಿ. ಇನ್ನ ಕರ್ನಾಟಕ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ ಬೆಳವಣಿಗೆ ದರಗಳನ್ನು ನೋಡೋಣ. ಇಲ್ಲಿ ವಲಯಗಳನ್ನು ಕೊಟ್ಟಿದ್ದಾರೆ ಒಂದ್ ಕಡೆ. ಇನ್ನು 2023 ಮತ್ತು 24ರ ಸ್ಥಿರ ಬೆಲೆಗಳನ್ನು ಕೊಟ್ಟಿದ್ದಾರೆ. ಇನ್ನು 2023 ಮತ್ತು 24ರಂದು ಪ್ರಸಕ್ತ ಬೆಲೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಒಟ್ಟು ಆಂತರಿಕ ಉತ್ಪನ್ನಗಳನ್ನು ನೋಡೋಣ ಕೋಟಿ ರೂಪಾಯಿಗಳಲ್ಲಿ. ಭಾರತ ಸರ್ಕಾರದ ಒಂದು ಒಟ್ಟು ಆಂತರಿಕ ಉತ್ಪನ್ನ ನೋಡೋದಂದ್ರೆ ನಾವು 1,78,78,614 ಕೋಟಿ ರೂಪಾಯಿಗಳನ್ನು ನೋಡ್ತೀವಿ. ಇನ್ನು ಕರ್ನಾಟಕದಲ್ಲಿ 14,23,229 ಒಟ್ಟು ಆಂತರಿಕ ಉತ್ಪನ್ನ ನೋಡ್ತೀವಿ. ಇನ್ನು ಪ್ರಸಕ್ತ ಬೆಲೆಗಳಲ್ಲಿ 2,96,57,746 ಕೋಟಿ ರೂಪಾಯಿಗಳನ್ನ ಭಾರತ ಸರ್ಕಾರದಿಂದ ನೋಡ್ತೀವಿ. ಇನ್ನು ಕರ್ನಾಟಕದಲ್ಲಿ 25,000 ಕೋಟಿ 25,00,00,733 ಕೋಟಿ ರೂಪಾಯಿಗಳಲ್ಲಿ ನಾವು ಇದನ್ನ ನೋಡ್ತೀವಿ. ಇನ್ನು ಒಟ್ಟು ಆಂತರಿಕ ಉತ್ಪನ್ನಗಳ ಇನ್ನು ಸ್ಥಿರ ಬೆಲೆ 2011 ಏನು ಆಧಾರ ವರ್ಷ ನೋಡ್ಕೋಬೇಕಾಗತ್ತ. ನಾವು ಇಲ್ಲಿ 2011 ಮತ್ತು 12ರ ಒಂದು ಆಧಾರ ವರ್ಷ ನೋಡ್ಕೋಬೇಕಾಗತ್ತ. ಅಲ್ಲಿ ನಾವ್ ಎಷ್ಟು ನೋಡ್ತೀವಿ ಅಂದ್ರೆ ವಿಶೇಷವಾಗಿ ಬೆಳವಣಿಗೆ ದರ, ಒಟ್ಟು ಆಂತರಿಕ ಬೆಳವಣಿಗೆ ದರ ಎಷ್ಟು 7.3%. ಯಾವುದು ಭಾರತದ್ದು.
ಕರ್ನಾಟಕದ ಎಷ್ಟು ಯಾವುದು ಒಟ್ಟು ಆಂತರಿಕ ಉತ್ಪನ್ನ ದರ 6.6. ಇನ್ನು ಪ್ರಸಕ್ತ ಬೆಳೆಗಳಲ್ಲಿ ಸ್ಥಿರ ಬೆಳೆಗಳಲ್ಲಿ ನೋಡಿದ್ರೆ ಪ್ರಸಕ್ತ ಬೆಳೆಗಳಲ್ಲಿ 8.9. ಇನ್ನು 10.2 ಕರ್ನಾಟಕದ ನೋಡ್ತೀವಿ, ಅದು ಪ್ರಸಕ್ತ ಬೆಳವಣಿಗೆ ದರ ನೋಡ್ತೀವಿ ಇಲ್ಲಿ, ಅದು ಒಟ್ಟು ಆಂತರಿಕ ಉತ್ಪನ್ನ. ಇನ್ನು ನಿವ್ವಳ ಆಂತರಿಕ ಉತ್ಪನ್ನಗಳನ್ನ ಮತ್ತು ಇದನ್ನ ಕೇಳ್ತಾರೆ, ಏನು ನಿವ್ವಳ ಆಂತರಿಕ ಉತ್ಪನ್ನ ಅದು ಮಾರುಕಟ್ಟೆ ಬೆಲೆಗಳಲ್ಲಿ ನೋಡ್ತಾರೆ, ಇನ್ನೊಂದು ಮೂಲ ಬೆಲೆಗಳು ಕೂಡ ನೋಡ್ತೀವಿ. ಇಷ್ಟು ಸಾಕು ನಮಗೆ, ಏನು ಒಟ್ಟು ಆಂತರಿಕ ಉತ್ಪನ್ನಗಳ ಒಂದು ಮಾಹಿತಿ ಸಾಕು ನಮಗೆ, ರಿಮೈನಿಂಗ್ ಏನು ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ನೋಡ್ರಿ, ಸ್ಟಾರ್ಟ್ಅಪ್ ಕ್ಷೇತ್ರದ ನೋಡೋಣ. ಸ್ಟಾರ್ಟ್ಅಪ್ ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ನವೋದ್ಯಮಗಳ ಸಂಖ್ಯೆ 2021ರಲ್ಲಿ 697 ಇತ್ತು. ಬಟ್ ಇವಾಗ 2023ರಲ್ಲಿ 884 ಸ್ಟಾರ್ಟ್ಅಪ್ ಗಳನ್ನ ನೋಡ್ತೀವಿ. ದೇಶದಲ್ಲಿ ನವೋದ್ಯಮ ಸಂಸ್ಕೃತಿ ಉತ್ತಮ ಒಂದು ಪರಿಶ್ರಮ, ಅತ್ಯಂತ ಒಂದು ಗುಡ್ ಎನ್ವಿರಾನ್ಮೆಂಟ್ ಇರೋದು ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿ, 2ನೇ ಸ್ಥಾನ ಕರ್ನಾಟಕ, 3ನೇ ಸ್ಥಾನ ತೆಲಂಗಾಣ. ಯಾವುದು ಮಹಾರಾಷ್ಟ್ರ ಏನು ಮೊದಲ ಸ್ಥಾನ, ಸೆಕೆಂಡ್ ಯಾವುದು ಕರ್ನಾಟಕ, ಥರ್ಡ್ ಯಾವುದು ತೆಲಂಗಾಣ. ಇದು ನೋಡ್ತೀವಿ, ಏನು ಸ್ಟಾರ್ಟ್ಅಪ್ ಅತಿ ಹೆಚ್ಚು ಡೆವಲಪ್ ಆಗಿರೋದು. ಇನ್ ನೆಕ್ಸ್ಟ್ ಏನು 2022 ಮತ್ತು 23ಕ್ಕೆ ಸ್ಟಾರ್ಟ್ಅಪ್ ರೀತಿ ಒಂದು 27% ಹೆಚ್ಚಾಗಿತ್ತು ಇಲ್ಲಿ ಸ್ಟಾರ್ಟ್ಅಪ್. ಇನ್ನು ವಿಶೇಷವಾಗಿ ಇಲ್ಲಿ ಒಂದು ಕೆಲವೊಂದು ಪದಗಳು ಬರ್ತಾವೆ ನೋಡ್ರಿ, ಮಿನಿಕಾರ್ನ್ ಉದ್ಯಮ ಅಂತಾರೆ. ಇನ್ನು ಮಿನಿಕಾರ್ನ್ ಉದ್ಯಮ ಅಂದ್ರೆ ಯಾವುದು, $1 ಮಿಲಿಯನ್, $1 ಮಿಲಿಯನ್. ಇನ್ನ ಯೂನಿಕಾರ್ನ್ ಅಂತ ಬರುತ್ತೆ ನೋಡಿ, ಯೂನಿಕಾರ್ನ್ ಒಂದು ಕೇಳೋ ಚಾನ್ಸಸ್ ಐತಿ, ನೋಟ್ ಮಾಡ್ಕೊಳ್ಳಿ. ಯೂನಿಕಾರ್ನ್ ಒಂದು $1 ಬಿಲಿಯನ್, $1 ಬಿಲಿಯನ್, $1 ಬಿಲಿಯನ್. ಇದು ಯಾವುದು ಯೂನಿಕಾರ್ನ್ ಅಂತಾರೆ ಅದಕ್ಕೆ. ಇನ್ನು ಡೆಕಾಕಾರ್ನ್ ನೋಡಿ, ಡೆಕಾಕಾರ್ನ್ ಅಂತ ಯಾವ್ದು ಕರೀತಾರೆ ಅಂದ್ರೆ ಎಷ್ಟು, $10 ಬಿಲಿಯನ್, $10 ಬಿಲಿಯನ್, $10 ಬಿಲಿಯನ್ ಮೌಲ್ಯದ್ದು ಡೆಕಾಕಾರ್ನ್. ಇನ್ನು ಹೆಕ್ಟೋಕಾರ್ನ್ ಅಂತ ಬರುತ್ತೆ, ಹೆಕ್ಟೋಕಾರ್ನ್ ಬರೋದು ಎಷ್ಟು ಗೊತ್ತಾ, $100 ಬಿಲಿಯನ್, $100 ಬಿಲಿಯನ್. ಇಷ್ಟು ಮೌಲ್ಯನ ಹೊಂದಿರ್ಬೇಕದು. ಇನ್ನು ಸುನಿಕಾರ್ನ್ ಅಂತ ಬರ್ತೀನಿ, ಸುನಿಕಾರ್ನ್ ಇದು ಕೇಳೋ ಚಾನ್ಸಸ್ ಐತಿ, ನೋಟ್ ಮಾಡ್ಕೊಳ್ಳಿ. ಎಷ್ಟಿದು, $1 ಬಿಲಿಯನ್ ಸ್ವತ್ತು ಮೌಲ್ಯದ ಕಂಪನಿ ಯಾವುದು, ಸುನಿಕಾರ್ನ್ ಯಾವುದು, $1 ಬಿಲಿಯನ್ ಸ್ವತ್ತು ಮೌಲ್ಯದ ಕಂಪನಿಯನ್ನ ಅದು ಸಮೀಪ ಇರ್ತಕ್ಕಂಥದ್ದು ಸುನಿಕಾರ್ನ್. ಇಷ್ಟು ಸಾಕು ನಮ್ಗೆ ಇಲ್ಲಿ. ನೆಕ್ಸ್ಟ್, ವಿಶ್ವ ಆರ್ಥಿಕ ವೇದಿಕೆಯನ್ನ 1971ರ ಒಂದು ಜನವರಿ 24 ಸ್ವಿಟ್ಜರ್ಲೆಂಡ್ ಜಿನೆವಾದಲ್ಲಿ ಸ್ಥಾಪನೆ ಮಾಡ್ತಾರೆ. ಇದು ಒಂದು ಅಂತಾರಾಷ್ಟ್ರೀಯ ಸರ್ಕಾರೇತರ ಸಂಘಟನೆ ಆಗೋದು, ಇದು ವರ್ಲ್ಡ್ ಎಕನಾಮಿಕ್ ಫೋರಂ. ಇದು 2024ರ ಒಂದು ಜನವರಿ 15ರಿಂದ 2019ರವರೆಗೆ ಈ ವೇದಿಕೆಯ ಒಂದು 54ನೇ ವಾರ್ಷಿಕ ಸಭೆಯು ರೀಬಿಲ್ಡಿಂಗ್ ಟ್ರಸ್ಟ್ ಎಂಬ ಧ್ಯೇಯವಾಕ್ಯದಲ್ಲಿ ಜರುಗಿತ್ತು. ಎಲ್ಲಿ, ಇದರಲ್ಲಿ ಜಿನೆವಾದಲ್ಲಿ, ಡಾವೋಸ್ ಅಲ್ಲಿ ನಡೀತಿತ್ತು. ಆಕ್ಚುಲಿ ಡಾವೋಸ್ ಅಲ್ಲಿ ಒಂದು ವರ್ಲ್ಡ್ ಎಕನಾಮಿಕ್ ಫೋರಂ ನ ಒಂದು ಶೃಂಗಸಭೆ ನಡೀತಿತ್ತು, ವರ್ಲ್ಡ್ ಎಕನಾಮಿಕ್ ಫೋರಂ. ಬಟ್ ಈ ವರ್ಷ ಏನ್ ಮಾಡಿದಾರೆ ಅಂದ್ರೆ ಥೀಮ್ ಕೊಟ್ಟಾರ. ಥೀಮ್ ಏನ್ ಕೇಳ್ಯಾರು, ಜನವರಿ ನಡೀತಿದ್ದು 2024ರ ಒಂದು ಜನವರಿಯಲ್ಲಿ ನಡೀತು. ಥೀಮ್ ಏನ್ ಹೇಳಿದಾರೆ ಅಂದ್ರೆ ಅವರು ರೀಬಿಲ್ಡಿಂಗ್ ಟ್ರಸ್ಟ್, ಮತ್ತೊಮ್ಮೆ ಅವನ್ನ ವಿಶ್ವಾಸ ಗಳಿಸ್ಕೊಳ್ಳೋಣ ಅಂತಾರ ಅವರು. ಮತ್ತೊಮ್ಮೆ ವಿಶ್ವಾಸ ಗಳಿಸ್ತಾರೆ. ಇನ್ನು ಪೂರ್ವ ವೇದಿಕೆ ಅಂದ್ರೆ ಈಸ್ಟರ್ನ್ ಎಕನಾಮಿಕ್ ಫೋರಂ ಆ ಸಭೆ ಎಲ್ಲಿ ನಡೀತು ಅಂದ್ರೆ ರಷ್ಯಾದ ವ್ಲಾಡಿವೋಸ್ಟಾಕ್ ನಡೀತಿದ್ದು. ಅದು ಈಸ್ಟರ್ನ್ ಎಕನಾಮಿಕ್ ಫೋರಂ ವಾದೆರಡಿನ ವ್ಲಾಡಿವೋಸ್ಟಾಕ್ ಇನ್ ರಷ್ಯಾ. ನೋಡ್ರಿ, ಇನ್ ಇಂಪಾರ್ಟೆಂಟ್ ಅಂತ ನೋಡ್ರಿ, ಇಲ್ಲಿ 2024ರಲ್ಲಿ ಪ್ರಮುಖ ಒಂದು ಒಕ್ಕೂಟಗಳ ಆತಿಥ್ಯಕ್ಕೆ ಅಂತ ಹೇಳ್ತಾರೆ. 2024ರಲ್ಲಿ ನಡೆದಿರ್ತಕ್ಕಂಥ ಒಂದು ಶೃಂಗಸಭೆಗಳು ಅಂತ ಹೇಳ್ತಾರೆ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ. ಕೆಲವು ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಸೇರಿಸ್ತಾ ಇದೀನಿ ಇಲ್ಲಿ. ಬ್ರಿಕ್ಸ್ ಎಲ್ಲಿ ನಡೀತು ಕೇಳ್ತಾರೆ. ಬ್ರಿಕ್ಸ್ ಎಲ್ಲಿ ನಡೀತು, ರಷ್ಯಾದಲ್ಲಿ ನಡೀತು. ಇನ್ನ G20 ಎಲ್ಲಿ ನಡೀತಿತ್ತು 2024ರದು ಬ್ರೆಜಿಲ್ ಒಳಗೆ ನಡೀತಿತ್ತು. ಎಲ್ಲಿ, ಬ್ರೆಜಿಲ್. ಆಮೇಲೆ ಇನ್ನು ನಾನ್ ಅಲೈನ್ ಮೂವ್ಮೆಂಟ್ ಎಲ್ಲಿ ನಡೀತೈತಿ, ವಿಶೇಷವಾಗಿ ಇದು ಉಗಾಂಡಾದಲ್ಲಿ ನಡೀತಿತ್ತು. ಉಗಾಂಡದ ರಾಜಧಾನಿಯಲ್ಲಿ ಕಂಪಾಲದಲ್ಲಿ ನಡೀತಿತ್ತು. ಕೇಳೋ ಚಾನ್ಸಸ್ ಐತಿ. ಆಮೇಲೆ ಇನ್ನು ಆಸಿಯಾನ್ ಎಲ್ಲಿ ನಡೀತೈತಿ ಅದನ್ನ ಕೇಳ್ತಾರೆ ನೋಡಿ. ಆಸಿಯಾನ್ ನಡೆಯೋದು ಲಾವೋಸ್. ಎಲ್ಲಿ, ಲಾವೋಸ್. ಇನ್ನು G7 ಎಲ್ಲಿ ನಡೀತೈತಿ, ಇಟಲಿಯಲ್ಲಿ ನಡೀತೈತಿ ಇದು. ಇನ್ನು G77 ಅಂತಿದೆ ನೋಡಿ, G77 ಎಲ್ಲಿ ನಡೀತೈತಿ, ಉಗಾಂಡದಲ್ಲಿ ನಡೀತಿದ್ದು. ಇನ್ನು ಬಿಮ್ಸ್ಟೆಕ್ ಎಲ್ಲಿ ನಡೀತಿದ್ದು, ಈ ಸಲ ಕೇಳ್ಬೋದು 2024ರದು. ಬಿಮ್ಸ್ಟೆಕ್ ಎಲ್ಲಿ, ಥೈಲ್ಯಾಂಡ್. ಸಾರಿ, ಅದು 2026 ಕೊಟ್ಟಿದ್ದಾರೆ ಇಲ್ಲಿ. 2026 ನಡೀತಿದ್ದು ನೆಕ್ಸ್ಟ್ ಇದು. ಅದು ಎಲ್ಲಿ, ಥೈಲ್ಯಾಂಡ್ ನಡೀತಿ ನೋಡ್ರಿ. 2026 ಒಂದು ಬಿಮ್ಸ್ಟೆಕ್ ನಡೆಯೋದು ಥೈಲ್ಯಾಂಡ್.
ಇನ್ನು ನ್ಯಾಟೋ ಒಕ್ಕೂಟದ 32ನೇ ದೇಶ ಯಾವುದು? ಸ್ವೀಡನ್. ಮೊನ್ನೆ ಎಕ್ಸಾಮ್ ಕೇಳಿದ್ರು. ನ್ಯಾಟೋ ಒಂದು ಪ್ರಸ್ತುತ ಒಂದು ಒಕ್ಕೂಟದ ಒಂದು ಕೊನೆಯ ರಾಷ್ಟ್ರ ಯಾವುದು? ಸ್ವೀಡನ್. ಇನ್ನು ನೋಡ್ರಿ 2022ನೇ ಸಾಲಿನ ರಾಜ್ಯಗಳ ಒಂದು ನವೋದ್ಯಮ ರ್ಯಾಂಕಿಂಗ್ ವರದಿಯನ್ನ ನೋಡೋಣ. ಕೇಂದ್ರ ಸರ್ಕಾರ ಕೈಗಾರಿಕೆ ಉತ್ತೇಜನ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಏನ್ ಮಾಡ್ತೈತೆ ಅಂದ್ರೆ ರಾಷ್ಟ್ರೀಯ ಸ್ಟಾರ್ಟ್ಅಪ್ ನಲ್ಲಿ ರಾಜ್ಯಗಳ ಒಂದು ಸ್ಟಾರ್ಟ್ಅಪ್ ರ್ಯಾಂಕ್ ಶ್ರೇಯಾಂಕ 2022ನ ತನ್ನ 4ನೇ ಆವೃತ್ತಿನ ಇತ್ತೀಚೆಗೆ ಪ್ರಕಟಣೆ ಮಾಡಿತ್ತು. ಇದನ್ನ ಒಂದು ನವದೆಹಲಿಯಲ್ಲಿ ಕಂಡು ಬರುವ ಅಂದ್ರೆ ಡೆಲ್ಲಿಯಲ್ಲಿ ಕಂಡು ಬರ್ತಕ್ಕಂಥ ಭಾರತ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಿಯೂಷ್ ಗೋಯಲ್ ಅವರು ಒಂದು ರಾಷ್ಟ್ರೀಯ ಸ್ಟಾರ್ಟ್ಅಪ್ ದಿನವಾದ ರಾಷ್ಟ್ರೀಯ ಸ್ಟಾರ್ಟ್ಅಪ್ ದಿನ ನೋಡಿ ಸ್ನೇಹಿತರೆ, ಇದು ನಮ್ಗೆ ಕೇಳ್ತಾರೆ ಏನು ಜನವರಿ 16 ನ್ಯಾಷನಲ್ ಸ್ಟಾರ್ಟ್ಅಪ್ ಡೇ. ನ್ಯಾಷನಲ್ ಸ್ಟಾರ್ಟ್ಅಪ್ ಡೇ ಇದನ್ನ ಕೇಳ್ತಾರೆ, ನಮಗೆ ನೆನ್ಪಿಟ್ಕೊಡ್ರಿ. ಸಮ್ಟೈಮ್ ಕೇಳೋ ಚಾನ್ಸಸ್ ಐತಿ ಇಲ್ಲಿ. ನ್ಯಾಷನಲ್ ಸ್ಟಾರ್ಟ್ಅಪ್ ಡೇ. ನ್ಯಾಷನಲ್ ಸ್ಟಾರ್ಟ್ಅಪ್ ಡೇ ಯಾವುದು? ಜನವರಿ 16. ಸ್ನೇಹಿತರೆ, ಈ ಸ್ಟಾರ್ಟ್ಅಪ್ ನೆನ್ಪಿಟ್ಕೊಂಡ್ಬಿಡ್ರಿ. G20 ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹೊಸದೊಂದು ಮಾಡ್ತಾರೆ. ಸ್ಟಾರ್ಟ್ಅಪ್ 20 ಅಂತೇಳಿ ಮತ್ತೊಂದು ಹೊಸ ಗ್ರೂಪ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟ್ಅಪ್ 20 ಅಂತ ಇದನ್ನು ಕೇಳೋ ಚಾನ್ಸಸ್ ಇದೆ. G20 ಒಂದು ಈ ಸಂಘಟನೆಯ ಒಂದು ಗ್ರೂಪ್ ಗಳು ಬರ್ತಾವಲ್ಲ, ಅದರಲ್ಲಿ ವಿಶೇಷವಾಗಿ ಸ್ಟಾರ್ಟ್ಅಪ್ 20 ಅಂತ ನಮ್ಮ ಭಾರತದಲ್ಲಿ ನಡೆದಿರ್ತಕ್ಕಂಥ ಒಂದು 2023 G20 ಸಮ್ಮೇಳನ ಐತಲ್ಲ, ಈ G20 ಸಮ್ಮೇಳನದಲ್ಲಿ ಏನ್ ಮಾಡ್ತಾರಂದ್ರ ಈ ಸ್ಟಾರ್ಟ್ಅಪ್ 20 ಅಂತ ಒಂದು ಗ್ರೂಪ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಈ ವರದಿಯಲ್ಲಿ ಏನೈತೆ ಅಂದ್ರೆ ಕರ್ನಾಟಕ ಸತತವಾಗಿ 2ನೇ ಸ್ಥಾನದಲ್ಲಿತ್ತು. ಯಾವ ವರದಿಯಲ್ಲಿ? ರಾಜ್ಯಗಳ ಒಂದು ನವೋದ್ಯಮ ರ್ಯಾಂಕಿಂಗ್ ವರದಿಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಇನ್ನು ನವೋದ್ಯಮ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಉತ್ತೇಜನ ಪಡಿಸಲು ಹಲವು ಕ್ರಮಗಳನ್ನು ಜಾರಿ ತಗೊಂಬಂದಾರ. ಕಾರ್ಯಕ್ರಮಗಳನ್ನ ಉಪಕ್ರಮ ಜಾರಿ ತಗೊಂಬಂದಾರ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಮತ್ತು ಆಂತರಿಕ ಒಂದು ವ್ಯಾಪಾರ ಉತ್ತೇಜನ ಇಲಾಖೆ DPIIT ವತಿಯಿಂದ 2024 ಜನವರಿಯಿಂದ 18ರವರೆಗೆ ಸ್ಟಾರ್ಟ್ ಆಫ್ ಇಂಡಿಯಾ ಇನೋವೇಷನ್ ವೀಕ್ ಅನ್ನ ಆಯೋಜನೆ ಮಾಡಿದ್ರು. ಇದರ ಒಂದು ಥೀಮ್ ಯಾವುದು? ಸೆಲೆಬ್ರೇಟಿಂಗ್ 8 ಇಯರ್ಸ್ ಆಫ್ ಇನೋವೇಷನ್. ಸೆಲೆಬ್ರೇಟಿಂಗ್ 8 ಇಯರ್ಸ್ ಆಫ್ ಇನೋವೇಷನ್ ಈ ಒಂದು ಸ್ಟಾರ್ಟ್ ಆಫ್ ಇಂಡಿಯಾ ಇನೋವೇಷನ್ ಇದೆ ಒಂದು ಇದಾಗಿತ್ತು, ಥೀಮ್ ಆಗಿತ್ತು. ಇನ್ನು 2024 ಜನವರಿ 16ರಂದು ಸ್ಟಾರ್ಟ್ಅಪ್ ಡೇ, ರಾಷ್ಟ್ರೀಯ ಸ್ಟಾರ್ಟ್ಅಪ್ ಡೇ ಅನ್ನು ಆಚರಣೆ ಮಾಡಲಾಯಿತು. ಯಾಕಂದ್ರೆ ವಿಶೇಷವಾಗಿ ಇದನ್ನೇನಂದ್ರೆ ಥೀಮ್ ನೋಡ್ರಿ, ಥೀಮ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಏನ್ ಕೊಟ್ಟದಂದ್ರೆ ಅವರು 8 ವರ್ಷಗಳ ನಾವೀನ್ಯತೆ ಆಚರಣೆ ಮತ್ತು ನವೋದ್ಯಮಗಳ ಅನಂತ ಸುಪ್ತತೆಯನ್ನು ಅನಾವರಣ ಮಾಡುವುದು ಎಂಬ ಶೀರ್ಷಿಕೆ ಅಡಿಯಲ್ಲಿ ಇದನ್ನ ಆಚರಣೆ ಮಾಡಿದ್ರು. ನೆಕ್ಸ್ಟ್ ನೋಡ್ರಿ, 2022ರ ಹುಲಿ ಗಣತಿ ಅನ್ವಯ ಕರ್ನಾಟಕದಲ್ಲಿರ್ತಕ್ಕಂಥ ಒಟ್ಟು ಹುಲಿಗಳ ಸಂಖ್ಯೆ ಎಷ್ಟು? 2022ರ ಒಂದು ಹುಲಿ ಗಣತಿ ಟೈಗರ್ ಸೆನ್ಸಸ್ ಪ್ರಕಾರ ಕರ್ನಾಟಕದಲ್ಲಿರ್ತಕ್ಕಂಥ ಒಟ್ಟು ಹುಲಿಗಳು ಕರ್ನಾಟಕದಲ್ಲಿರ್ತಕ್ಕಂಥ ಒಟ್ಟು ಹುಲಿಗಳೆಷ್ಟು? 563. ದೇಶದಲ್ಲಿ ಎಷ್ಟಿದು? 2ನೇ ಸ್ಥಾನದಲ್ಲಿ ಐತಿ. ನಮ್ದು 2ನೇ ಸ್ಥಾನದಲ್ಲಿ ಐತಿ, ನೆನ್ಪಿಟ್ಕೊಡ್ರಿ. ಇನ್ನು ಇತ್ತೀಚಿನ ಒಂದು ಆನೆ ಗಣತಿಯ ಒಂದು ವರದಿ ಪ್ರಕಾರ ಆನೆ ಗಣತಿ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಒಂದು ಒಟ್ಟು ಒಂದು ಆನೆಗಳ ಸಂಖ್ಯೆ ಎಷ್ಟು? 6395 ಆನೆಗಳನ್ನು ನೋಡ್ತೀವಿ. ಇದು ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು? ನಮ್ಮ ಕರ್ನಾಟಕ. ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು? ಕರ್ನಾಟಕ. ಇನ್ನು 2022ರ ಒಂದು ಚಿರತೆ ಸ್ಥಿತಿಗತಿ ವರದಿ ಅನ್ವಯ ಕರ್ನಾಟಕದಲ್ಲಿ ಇರ್ತಕ್ಕಂಥ ಚಿರತೆಗಳ ಒಂದು ಸಂಖ್ಯೆ ಎಷ್ಟು? ಚಿರತೆಗಳ ಸಂಖ್ಯೆ ಎಷ್ಟು? ಚಿರತೆಗಳ ಸಂಖ್ಯೆ 1879 ಚಿರತೆಗಳನ್ನು ನೋಡ್ತೀವಿ. ಇದರ ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ನಮ್ಮ ಸ್ಥಾನ ಎಷ್ಟು? ಕರ್ನಾಟಕ ರಾಜಸ್ಥಾನ. ಚಿರತೆಗಳನ್ನು ಹೊಂದಿರತಕ್ಕಂಥ ಕರ್ನಾಟಕದ ಒಂದು ಸ್ಥಾನ ಎಷ್ಟು? 3ನೇ ಸ್ಥಾನ. ಎಷ್ಟು? 1879 ಚಿರತೆಗಳನ್ನು ನಮ್ಮ ಕರ್ನಾಟಕ ಹೊಂದಿದ್ರೆ, ಕರ್ನಾಟಕದಲ್ಲಿರ್ತಕ್ಕಂಥ ಆನೆಗಳ ಗಣತಿಯ ಪ್ರಕಾರ 6395 ಆನೆಗಳನ್ನು ನೋಡ್ತೀವಿ ನಾವು. ಇನ್ನು 563 ಹುಲಿಗಳನ್ನ ನಮ್ಮ ಕರ್ನಾಟಕದಲ್ಲಿ ನಾವು ಕಾಣ್ತೀವಿ. ಇನ್ನು ಮಹಾರತ್ನ ಸ್ಥಾನಮಾನ ಪಡೆದ 13 ಸಾರ್ವಜನಿಕ ಉದ್ಯಮಿಗಳನ್ನು ನೋಡೋಣ. 2024ರ ಒಂದು ಮಾರ್ಚ್ ಒಂದು ವೇಳೆಗೆ ಅಂದ್ರೆ 2024ರ ಒಂದು ಮಾರ್ಚ್ ವೇಳೆಗೆ ಇರತಕ್ಕಂತ ಒಂದು ಮಹಾರತ್ನ ಸ್ಥಾನಮಾನ ಪಡೆದಗಳ ಒಂದು ಉದ್ಯಮಿಗಳನ್ನ ನೋಡೋಣ. ಮೊದಲನೇದಾಗಿ ನೋಡ್ತಾರೆ ಸ್ನೇಹಿತರೆ, ಯಾವುದು? ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ NTPC. ಇದು ಕೇಂದ್ರ ಕಚೇರಿ ಕಂಡು ಬರುವುದು ನವದೆಹಲಿ. 1975 ಸ್ಥಾಪನೆ ಮಾಡಿದ್ರು. ಇನ್ನು ಎರಡನೇದಾಗಿ ನೋಡ್ತೀವಿ ನಾವು ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ONGC ನೋಡ್ತೀವಿ. ಕೇಂದ್ರ ಕಚೇರಿ ನವದೆಹಲಿ. 1956 ಸ್ಥಾಪನೆ ಆಯಿತು. ಇನ್ನು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಅಂದ್ರೆ ಸೇಲ್ ಅನ್ನು ನೋಡ್ತೀವಿ. ಇದು ಕೇಂದ್ರ ಕಚೇರಿ ನವದೆಹಲಿ. 1954 ಸ್ಥಾಪನೆ ಆಯಿತು. ಇನ್ನು BHEL ನೋಡ್ತೀವಿ, ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್. BHEL ಹೆಡ್ ಕ್ವಾರ್ಟರ್ ಅಲ್ಲಿ ನವದೆಹಲಿ. 1964 ಸ್ಥಾಪನೆ ಆಯಿತು. ಇನ್ನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ IOCL ಅಂದ್ರೆ ನವದೆಹಲಿಯಲ್ಲಿ ಕಂಡು ಬರುತ್ತಾ 1959 ಸ್ಥಾಪನೆ ಆಯಿತು.
ಇನ್ನು ಕೋಲ್ ಇಂಡಿಯಾ ನೋಡ್ತೀವಿ ಸ್ನೇಹಿತರೆ. ಕೋಲ್ ಇಂಡಿಯಾ ಕೋಲ್ಕತ್ತಾದಲ್ಲಿ ಹೆಡ್ ಕ್ವಾರ್ಟರ್ ಐತಿ ಇದು. ಕೋಲ್ ಇಂಡಿಯಾ ಕೋಲ್ಕತ್ತಾ. ಕೋಲನ್ನ ಅನ್ಕೊಂಡ್ಬಿಡ್ರಿ. ಕೋಕು. ಇನ್ನು ಕೋಲು ಕೋಲ್ಕತ್ತಾದಲ್ಲಿ 1975 ಸ್ಥಾಪನೆ ಆಯ್ತು. ಇನ್ನು 7ನೇದಾಗಿ ನೋಡ್ತೀವಿ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ನೋಡ್ತೀವಿ, ಗೇಲ್ ನೋಡ್ತೀವಿ. 1984ರಲ್ಲಿ ನವದೆಹಲಿ ಸ್ಥಾಪನೆ ಮಾಡಿದ್ರು. ನೆಕ್ಸ್ಟ್ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಆಫ್ ಇಂಡಿಯಾ BPCL ಮುಂಬೈಲಿ ಹೆಡ್ ಕ್ವಾರ್ಟರ್ ಐತಿ. 1977ರಲ್ಲಿ ಸ್ಥಾಪನೆ ಮಾಡ್ತಾರೆ ಇದನ್ನ. ಇನ್ನು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ HPCL ಮುಂಬೈಯಲ್ಲಿ ಕಂಡು ಬರುತ್ತಾ 1974 ಸ್ಥಾಪನೆ ಮಾಡ್ತಾರ. ಇನ್ನು ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇನ್ನು PGCIL ಇದು ಹೆಡ್ ಕ್ವಾರ್ಟರ್ ಎಲ್ಲಿ ಕಂಡು ಬರ್ತಾ ಗುರ್ಗಾಂವ್ದಲ್ಲಿ. ಇದು ಸ್ಪೆಷಲ್ ಐತಿ ನೋಡ್ರಿ, ಗುರ್ಗಾಂವಲ್ಲಿ ಹರಿಯಾಣದಲ್ಲಿ ಕಂಡು ಬರುತ್ತಿದ್ದು. ಇದನ್ನ ಇವಾಗ 1989 ಸ್ಥಾಪನೆ ಮಾಡ್ತಾರ. ಇನ್ನ 11ನೇ ನೋಡ್ತೀವಿ ನಾವು ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ PFCL ನವದೆಹಲಿಯಲ್ಲಿ ಕಂಡು ಬರುತ್ತಿದ್ದು 1986 ಸ್ಥಾಪನೆ ಮಾಡ್ತಾರೆ ಇದನ್ನ. ಇನ್ನು 12ನೇದು ನೋಡ್ತೀವಿ ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಲಿಮಿಟೆಡ್ REC ನವದೆಹಲಿ 1969 ಸ್ಥಾಪನೆ ಆಗತ್ತಾ. ನೆಕ್ಸ್ಟ್ ಆಯಿಲ್ ಇಂಡಿಯಾ ಲಿಮಿಟೆಡ್ ಅಂದ್ರೆ 13ನೇದು ನೋಡ್ರಿ ಇದು. ಆಯಿಲ್ ಇಂಡಿಯಾ ಲಿಮಿಟೆಡ್ ಮಹಾರತ್ನ ಎಂಟರ್ಪ್ರೈಸ್ ಎಲ್ಲಿ ದುಲಿಯಾಜನ್ ಹೆಡ್ ಕ್ವಾರ್ಟರ್ ನೋಡ್ರಿ. ಇನ್ನು ಕೇಳೋ ಚಾನ್ಸಸ್ ಐತಿ ನೋಡ್ರಿ. ಒಂದು ಈ PGCL ಕೇಳ್ತಾನೆ, ಇಲ್ಲಿ ಕೇಳ್ತಾರೆ. ರಿಮೈನಿಂಗ್ ಮೋಸ್ಟ್ ಇದು ಒಂದು 4 ಪ್ಲೇಸ್ ಬಿಟ್ರೆ ಎಲ್ಲ ನವದೆಹಲಿ ಹೆಡ್ ಕ್ವಾರ್ಟರ್ ಅದಾವ. ಕೋಲ್ ಇಂಡಿಯಾ ಕೋಲ್ಕತ್ತಾ ಕಂಡು ಬರುತ್ತಾ, BPCL ಮುಂಬೈ, ಆಮೇಲೆ ಇದು ಪವರ್ ಗ್ರಿಡ್ ಕಾರ್ಪೊರೇಷನ್ ಇದು ಗುರ್ಗಾಂವ್, ಇದೊಂದು ಕೇಳೋ ಚಾನ್ಸಸ್ ಐತಿ. ಆಮೇಲೆ ಎಲ್ಲಿ ಕಂಡು ಬರೋದು ಯಾವುದು ಆಯಿಲ್ ಇಂಡಿಯಾ ಲಿಮಿಟೆಡ್ ಇದು ದುಲಿಯಾಜನ್ 1959 ಸ್ಥಾಪನೆ ಆಗುತ್ತೆ ಇದು. ಇನ್ನು ಗ್ರಾಮೀಣ ಅಭಿವೃದ್ಧಿಗಾಗಿ ಒಂದು ಕೆಲವು ಸಿಂಪಲ್ ಮಾಹಿತಿಗಳು ನೋಡೋಣ. ಎಕ್ಸಾಮ್ ಓರಿಯೆಂಟೆಡ್ ಅಷ್ಟೇ, ಇದು ಎಕ್ಸಾಮ್ ಓರಿಯೆಂಟೆಡ್ ಮಾತ್ರ ಹೇಳ್ತಾ ಇರೋದು ನಾನು. ಗ್ರಾಮೀಣ ಅಭಿವೃದ್ಧಿ ಎಂದರೆ ಗ್ರಾಮೀಣ ಪ್ರದೇಶದ ಜನರ ಜೀವನ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಸುಧಾರಿಸುವ ಪ್ರಕ್ರಿಯೆಯಾಗಿದೆ. 2011 ಜನಗಣತಿಯ ಪ್ರಕಾರ ಏನು ಕರ್ನಾಟಕದಲ್ಲಿ 61.33% ನಾವು ಈ ರೂರಲ್ ಕರ್ನಾಟಕ ನೋಡ್ತೀವಿ ನಾವು. ಏನು ಕರ್ನಾಟಕದಲ್ಲಿ ರೂರಲ್ ಏರಿಯಾ ನೋಡ್ತೀವಿ ನಾವು, ರೂರಲ್ ಏರಿಯಾ. ನೆಕ್ಸ್ಟ್ ಏನಂದ್ರಿಂದ ಇಂಡಿಯಾದಲ್ಲಿ ಇದೆಷ್ಟು ಇಂಡಿಯಾದಲ್ಲಿ 68.85% ಅನ್ನ ನಾವು ನೋಡ್ತೀವಿ. 65.85% ಇಂಡಿಯಾದಲ್ಲಿ ಗ್ರಾಮೀಣ ಜನಸಂಖ್ಯೆ ನೋಡ್ತೀವಿ ನಾವು. ರೂರಲ್ ಏರಿಯಾ ಪಾಪ್ಯುಲೇಷನ್ ಎಷ್ಟು ಕರ್ನಾಟಕದಲ್ಲಿ? ರೂರಲ್ ಏರಿಯಾ ಪಾಪ್ಯುಲೇಷನ್ 61.33 ಆದ್ರೆ ಇಂಡಿಯಾದಲ್ಲಿ ಎಷ್ಟು 68.85. ಇನ್ನು ಇಂಪಾರ್ಟೆಂಟ್ ಏನಂದ್ರೆ ಡಿಸೆಂಟ್ರಲೈಸ್ ಮಾಡಿರ್ತಕ್ಕಂಥ ಕರ್ನಾಟಕ ದೇಶದ ಮೊದಲ ರಾಜ್ಯ ಯಾವುದು? ಕರ್ನಾಟಕ. ಡಿಸೆಂಟ್ರಲೈಸ್ ಇದು ಮಾಡ್ಕೊಂಡಿರೋದು. ಇನ್ನು ಕರ್ನಾಟಕದಲ್ಲಿ ಪ್ರಸ್ತುತ 31 ಜಿಲ್ಲಾ ಪಂಚಾಯತಿಗಳು, 239 ತಾಲೂಕು ಪಂಚಾಯತಿಗಳು, 5554 ಗ್ರಾಮ ಪಂಚಾಯತಿಗಳನ್ನ ನೋಡ್ತೀವಿ ನಾವು. ಅದು ಆರ್ಥಿಕ ಸಮೀಕ್ಷೆ ಪ್ರಕಾರ. ಆರ್ಥಿಕ ಸಮೀಕ್ಷೆಗಳ ಪ್ರಕಾರ ನೋಡಿ ಸ್ನೇಹಿತರೆ, ಏನು ಈ GPಗಳ ಸಂಖ್ಯೆ ಕರ್ನಾಟಕದಲ್ಲಿ 5,954 ನೆನ್ಪಿಟ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಸಂವಿಧಾನದ 11ನೇ ಅನುಸೂಚಿಯಲ್ಲಿ 73 ತಿದ್ದುಪಡಿ 1992 ನಡೀತೈತಿ. ಇದು ಗ್ರಾಮ ಪಂಚಾಯತಿ ನಿರ್ವಹಿಸಬೇಕಾದ 21 ಕಾರ್ಯಗಳ ಕುರಿತಂತೆ ತಿಳಿಸುತ್ತದೆ. ಇನ್ನು ಕರ್ನಾಟಕದಲ್ಲಿ 1993 ಮೇ 10ರಂದು ಏನ್ ಮಾಡ್ತಾರೆ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿ ಕಾಯ್ದೆಯು ಅನುಷ್ಠಾನಕ್ಕೆ ಬಂದಿತ್ತು. ಪಂಚಾಯತ್ ರಾಜ್ ಕಾಯ್ದೆಯು ಅನುಷ್ಠಾನಕ್ಕೆ ಬಂದಿತ್ತು. 1993ರ ಒಂದು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ 2015ರಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ 2ನೇ ತಿದ್ದುಪಡಿಯನ್ನ ಮಾಡಲಾಗಿದೆ. 2ನೇ ತಿದ್ದುಪಡಿ ನಡೆದಿರುವುದು ಯಾವಾಗ? 2015ರಲ್ಲಿ. ಇನ್ನು ರಾಷ್ಟ್ರೀಯ ಪಂಚಾಯತ್ ದಿನವನ್ನ 1993ರ ಏಪ್ರಿಲ್ 24ರಂದು ಭಾರತದಲ್ಲಿ 73 ತಿದ್ದುಪಡಿ ಜಾರಿಗೆ ಬಂದ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಏಪ್ರಿಲ್ 24ನ್ನ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಏನು ರಾಷ್ಟ್ರೀಯ ಪಂಚಾಯತ್ ದಿನವನ್ನಾಗಿ ಆಚರಣೆ ಮಾಡ್ತಾರ. 2023 ಮತ್ತು 23 ಏಪ್ರಿಲ್ 24ರಂದ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಆಚರಿಸತಕ್ಕಂತ ಒಂದು ಸ್ಥಳ ಯಾವ್ದಂದ್ರೆ ಮಧ್ಯಪ್ರದೇಶದ ರೇವಾ. ಸ್ನೇಹಿತರೆ, ಇನ್ನೊಂದು ಏನ್ ಮಾಡ್ಕೊಂಡ್ರೆ ಈ ರಾಷ್ಟ್ರೀಯ ಪಂಚಾಯತ್ ದಿನ ಆಚರಿಸಿದ ಒಂದು 2024ರ ಒಂದು ಎಲ್ಲಿ ಆಚರಣೆ ಮಾಡೋದು ಗೊತ್ತಿರೋ ಒಂದ್ಸಲ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಯಾಕಂದ್ರೆ ಇದು ಕೇಳೋ ಚಾನ್ಸಸ್ ಐತಿ. 2024ರ ಒಂದು ಆಚರಣೆ ಮಾಡಿದ್ದು ಅಂದ್ರೆ ಏಪ್ರಿಲ್ 24ರಂದು 2024ರಲ್ಲಿ ಎಲ್ಲಿ ಆಚರಣೆ ಮಾಡೋದು ಅಂತ ಸ್ವಲ್ಪ ತಿಳ್ಕೊಳ್ಳಿ. ಮುಂದೆ ನೋಡ್ರಿ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನ ನೋಡ್ರಿ. ವಿಶೇಷವಾಗಿ ನಾವು ನೋಡ್ತೀವಿ ತುಂಬಾ ಒಂದು ಕೆಲವು ಪ್ರಮುಖ ಕಾರ್ಯಕ್ರಮ ಕೂಡ ನೋಡಿರ್ತೀವಿ ನಾವು. ಬಟ್ ಇಲ್ಲಿ ಏನಂದ್ರೆ ನಾವು ವಿಶೇಷವಾಗಿ ನಮಗೆ ಬೇಕಾಗಿರೋದು ಅರಿವು ಕೇಂದ್ರ. ಒಂದು 2019ರಿಂದ ಅನ್ವಯವಾಗುವಂತೆ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳನ್ನು ಅರಿವು ಕೇಂದ್ರಗಳಾಗಿ ಮರುನಾಮಕರಣ ಮಾಡಲಾಗಿದೆ. ಏನು ಅರಿವು ಕೇಂದ್ರ.
ಪ್ರಸ್ತುತ 5,895 ಗ್ರಾಮ ಪಂಚಾಯತಿಗಳ ಪೈಕಿ 5,383 ಗ್ರಾಮ ಪಂಚಾಯತಿಗಳ ಗ್ರಂಥಾಲಯಗಳನ್ನ ಡಿಜಿಟಲ್ ಗ್ರಂಥಾಲಯಗಳನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಎಷ್ಟು? 5,353 ಪದ ನೆನ್ಪಿಟ್ಕೊಳ್ಳಿ. ಈ ಪ್ರಸ್ತುತ ಡಿಜಿಟಲ್ ಲೈಬ್ರರಿ GP ಯಲ್ಲಿ ಇರತಕ್ಕಂಥದ್ದು. ಇನ್ನು ಗ್ರಾಮ ಆರೋಗ್ಯ ಅಭಿಯಾನ ನೋಡ್ತೀವಿ. ಇಂದ 31 ಜಿಲ್ಲೆಗಳಲ್ಲಿ ನರೇಗಾ ಕಾರ್ಮಿಕರಲ್ಲಿ ಅಸಾಂಕ್ರಾಮಿಕ ರೋಗಗಳನ್ನು ಆರಂಭಿಕ ಹಂತದಲ್ಲೇ ತಡೆಗಟ್ಟುವ ಉದ್ದೇಶದಿಂದ ಆರೋಗ್ಯ ಒಂದು ಕಿಟ್ಗಳನ್ನು ವಿತರಣೆ ಮಾಡುವ ಒಂದು ಅಭಿಯಾನ ಇದು. ಇದರಲ್ಲಿ ವಿಶೇಷವಾಗಿ ರಕ್ತದೊತ್ತಡ ಮತ್ತು ಶುಗರ್ ಲೆವೆಲ್ ಅಂದ್ರೆ ಮಧುಮೇಹ ಪರೀಕ್ಷೆಯನ್ನು ನೋಡ್ತೀವಿ. ಏನು? ಗ್ರಾಮ ಆರೋಗ್ಯ ಅಭಿಯಾನ ಯಾರಿಗೆ ಸಂಬಂಧಪಟ್ಟತೆ ಅಂದ್ರೆ ಈ ನರೇಗಾ ಕಾರ್ಮಿಕರಿಗೆ, ವಿಶೇಷವಾಗಿ ಅಸಾಂಕ್ರಾಮಿಕ ರೋಗಗಳನ್ನ ಆರಂಭಿಕ ಹಂತದಲ್ಲೇ ತಡೆಗಟ್ಟುವ ಉದ್ದೇಶದಿಂದ ಆರೋಗ್ಯವಾದ ಆರೋಗ್ಯ ಕಿಟ್ಗಳನ್ನ ವಿತರಣೆ ಮಾಡೋದು. ಇನ್ನು ಗ್ರಾಮೀಣ ಆವಿಷ್ಕಾರ ನಿಧಿಯನ್ನ ನೋಡ್ತೀವಿ. ಅಂದ್ರೆ ಎಲಿವೇಟ್ ಕರ್ನಾಟಕ ಮಾದರಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸಾಮಾಜಿಕವಾಗಿ ಪೂರಕವಾಗುವ ಗ್ರಾಮೀಣ ಜೀವನದ ಮೇಲೆ ಪರಿಣಾಮ ಬೀರುವ ಉದ್ದೇಶಿತ ಆವಿಷ್ಕಾರ ಉತ್ತೇಜನಕ್ಕೆ ಇದನ್ನ ಸ್ಥಾಪನೆ ಮಾಡಲಾಗಿದೆ. ಏನು? ಗ್ರಾಮೀಣ ಆವಿಷ್ಕಾರ ನಿಧಿಯನ್ನ. ಉದಾಹರಣೆಗೆ ಶುದ್ಧ ಕುಡಿಯುವ ನೀರು, ರಸ್ತೆ, ಗ್ರಾಮೀಣ ಸಮಸ್ಯೆಗಳು ಇದನ್ನು ಪರಿಹರಿಸುವ ಒಂದು ನವೋದ್ಯಮ ಉದ್ದೇಶಿತ ನಿಧಿಯಿಂದ 5 ಕೋಟಿ ರೂಪಾಯಿಗಳನ್ನ ನಾವಿಲ್ಲಿ ನೋಡ್ತೀವಿ, ನೀಡಿಕೆ ಮಾಡ್ತೀವಿ. ನೋಡ್ರಿ, ಇನ್ನು ರಾಜೀವ್ ಗಾಂಧಿ ವಸತಿ ನಿಗಮವನ್ನು ನೋಡೋಣ. ಇದನ್ನ ಯಾವಾಗ ಸ್ಥಾಪನೆ ಮಾಡ್ತಾರೆ ಅಂದ್ರೆ 2000 ಮತ್ತು 2001ನೇ ಒಂದು ಆರ್ಥಿಕ ವರ್ಷದಲ್ಲಿ ಸ್ಥಾಪನೆ ಮಾಡ್ತಾರೆ. ಇದರ ಉದ್ದೇಶ ಏನಂತಂದ್ರೆ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿನ ಜನರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪುರಸ್ಕೃತ ಎಲ್ಲಾ ವಸತಿ ಯೋಜನೆಗಳನ್ನ ತ್ವರಿತಗತಿಯಲ್ಲಿ ಅನುಷ್ಠಾನಕ್ಕೆ ತರುವ ಒಂದು ನೋಡಲ್ ಏಜೆನ್ಸಿಯಾಗಿದೆ ಇದು. ವಸತಿಯು ನಾಗರಿಕನ ಮೂಲಭೂತ ಹಕ್ಕು ಮತ್ತು ಪ್ರಮುಖವಾದ ಅಗತ್ಯವಾಗಿರುವುದರಿಂದ ಇದನ್ನ 2000 ಮತ್ತು 2001ನೇ ಸಾಲಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಗ್ರಾಮೀಣ ವಸತಿ ಯೋಜನೆಗಳನ್ನು ನೋಡೋಣ. ವಿಶೇಷವಾಗಿ ಇಂದಿರಾ ಗಾಂಧಿ ಆವಾಸ್ ಯೋಜನೆ ನೋಡ್ತೀವಿ. 1980ರಲ್ಲಿ ಸ್ಥಾಪನೆ ಮಾಡಿದ್ರು. ಆಮೇಲೆ 90 ಆಮೇಲೆ ಇದನ್ನ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಮರುನಾಮಕ ಮಾಡಿದ್ರು 2015ರಲ್ಲಿ. ಇನ್ನ ನೆಕ್ಸ್ಟ್ ಗ್ರಾಮೀಣ ಒಂದು ಆಶ್ರಯ ಅಥವಾ ಬಸವ ವಸತಿ ಯೋಜನೆ. ಇನ್ನು ಅಂಬೇಡ್ಕರ್ ವಸತಿ ಯೋಜನೆ, ಡಾಕ್ಟರ್ BR ಅಂಬೇಡ್ಕರ್ ನಿವಾಸ್ ಯೋಜನೆಯನ್ನ 2015 ಮತ್ತು 16 ಸಾಲಿನಲ್ಲಿ ಆರಂಭಿಸ್ತಾರ. ಇನ್ನು ದೇವರಾಜ್ ಅರಸು ವಸತಿ ಯೋಜನೆ ಗ್ರಾಮೀಣ ನಿವಾಸ ಯೋಜನೆಯನ್ನ 2000 ಮತ್ತು 2001ನೇ ಆರ್ಥಿಕ ವರ್ಷದಲ್ಲಿ ಆರಂಭಿಸ್ತಾರ. ಇವನು ಇಯರ್ಗಳನ್ನು ಕೇಳಬಹುದು. ಇನ್ನು ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಯಮಿತ ಒಂದು ಇದನ್ನ ನೋಡ್ತೀವಿ. ಇನ್ನು KRDL ನೋಡ್ತೀವಿ ಸ್ನೇಹಿತರೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ಮೂಲ ಸೌಕರ್ಯಗಳು ಅನುಷ್ಠಾನಕ್ಕೆ ತರುವ ಒಂದು ಸಂಸ್ಥೆಯಾಗಿದ್ದು ಇದು ನಬಾರ್ಡ್ನ ಒಂದು ಅಧೀನದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಿದೆ. ಯಾವುದು? KRDL ಏನು? ನಬಾರ್ಡ್ನ ಒಂದು ಅಧೀನದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಿದೆ. ಯಾವುದು? KRDL. ನೆಕ್ಸ್ಟ್ ಇದ್ರದ ಕೆಲಸ ಏನಂದ್ರ ಕೆರೆಗಳ ನಿರ್ಮಾಣ, ನೀರಾವರಿ ಕೆಲಸ, ಕಡಿಮೆ ವೆಚ್ಚದ ಒಂದು ಮನೆಗಳ ನಿರ್ಮಾಣ ಮಾಡೋದು, ನೀರು, ರಸ್ತೆ ಪೂರೈಕೆ ಮತ್ತು ಮೋರಿ ಕಾರ್ಯಗಾರಿಗಳನ್ನ ಮಾಡೋದು. ಇನ್ನು ಎಂಟರ್ಪ್ರೈಸಸ್ ರಿಸೋರ್ಸ್ ಪ್ಲಾನಿಂಗ್ ಅನ್ನ ಇದು ಕೂಡ ಒಂದು ತಂತ್ರಾಂಶದ ಮೂಲಕ ಸಮಗ್ರ ಒಂದು ಡೇಟಾ ವಿಶ್ಲೇಷಣೆ ಕೂಡ ಮಾಡುತ್ತಿದ್ದು. ಇನ್ನು 15ನೇ ಒಂದು ಹಣಕಾಸು ಆಯೋಗದ ಅನುದಾನ ನೋಡಬೇಕಾದ್ರೆ ನಾವು 2021 ಮತ್ತು 26ನೇ ಸಾಲಿನ ಒಂದು 15 ಹಣಕಾಸು ಆಯೋಗದ ಪ್ರಕಾರ ಅಂದ್ರೆ NK ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಶಿಫಾರಸನ್ನು ನೋಡ್ತೀವಿ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಯೋಜನೆಯನ್ನು ರೂಪಿಸಿದ್ದು ಇದರ ಅಡಿಯಲ್ಲಿ 2 ರೀತಿಯ ಅನುದಾನವನ್ನ ಹಂಚಿಕೆ ಮಾಡಲಾಗುತ್ತೆ. ಇನ್ನು ಭಾರತದ ಮೊಟ್ಟ ಮೊದಲ ಗ್ರಾಮ ಪಂಚಾಯಿತಿಯಲ್ಲಿ ರಾಜಸ್ಥಾನದ ನಗೌರ್ನಲ್ಲಿ 1959 ಮತ್ತು ಅಕ್ಟೋಬರ್ 2ರಂದು ಅಂದ್ರೆ ಗಾಂಧಿ ಜಯಂತಿ ಎಂದು ಏನ್ ಮಾಡ್ತಾರ ಅಂದ್ರ ಇದನ್ನ ಸ್ಥಾಪನೆ ಮಾಡ್ತಾರ. ಭಾರತದ ಮೊಟ್ಟ ಮೊದಲ ಹಳ್ಳಿ ಎಂಬ ಕೀರ್ತಿಗೆ ಉತ್ತರಾಖಂಡದ ಒಂದು ಮನ ಆಯ್ಕೆಯಾಗಿದೆ. ಉತ್ತರಾಖಂಡದ ಮನ ಯಾವುದು? ಭಾರತದ ಒಂದು ಮೊಟ್ಟ ಮೊದಲ ಹಳ್ಳಿ. ಇನ್ನು 2023ರ ಒಂದು ವಿಶ್ವ ಪ್ರವಾಸೋದ್ಯಮದ ಹಳ್ಳಿಯಾಗಿ ಗುಜರಾತಿನ ಒಂದು ಯಾವುದು ಡೋರ್ಡೋ ಅನ್ನ ಆಯ್ಕೆ ಯಾವುದು? ಗುಜರಾತಿನ ಡೋರ್ಡೋ ಏನು ವಿಶ್ವ ಪ್ರವಾಸೋದ್ಯಮ ಹಳ್ಳಿಯಾಗಿ ಗುಜರಾತಿನ ಹಳ್ಳಿ ಯಾವುದು? ಡೋರ್ಡೋ ವಿಶ್ವ ಪ್ರವಾಸೋದ್ಯಮ ಮನ ಯಾವುದು? ಉತ್ತರಾಖಂಡದ ಭಾರತದ ಮೊಟ್ಟ ಮೊದಲ ಹಳ್ಳಿ ಅದು. ಇನ್ನು ನಗರಾಭಿವೃದ್ಧಿ ಬಗ್ಗೆ ನೋಡಿ ಸ್ನೇಹಿತರೆ, ಸಾಂಪ್ರದಾಯಿಕ ಆರ್ಥಿಕತೆಯಿಂದ ಆಧುನಿಕ ಕೈಗಾರಿಕೆ ಆರ್ಥಿಕತೆಗೆ ಒಂದು ಪರಿವರ್ತನೆ ಸೂಚಕ ಮತ್ತು ಆರ್ಥಿಕ ಬೆಳವಣಿಗೆ ಒಂದು ಅವಿಭಾಜ್ಯ ಪ್ರಕೃತಿಯನ್ನ ನಾವು ನಗರಾಭಿವೃದ್ಧಿ ಅಂತೀವಿ. ಇನ್ನು ನಗರೀಕರಣ ಕುರಿತಾಗಿ ನೋಡ್ಬೇಕಂದ್ರೆ 2011ರ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ 39.27% ನಗರ ಒಂದು ಪ್ರದೇಶದಲ್ಲಿ ವಾಸನೆ ಮಾಡ್ತಕ್ಕಂಥ ಜನರನ್ನು ನೋಡ್ತೀವಿ. ಕರ್ನಾಟಕ ಏನು ನಗರೀಕರಣದಲ್ಲಿ 7ನೇ ಸ್ಥಾನದಲ್ಲಿರ್ತಕ್ಕಂಥ ದೊಡ್ಡ ರಾಜ್ಯವಾಗಿದೆ. ಇನ್ನು ಪ್ರಸ್ತುತ ಕರ್ನಾಟಕದಲ್ಲಿ ನಗರ ಜನಸಂಖ್ಯೆ ಎಷ್ಟು? 39.27%. ಇನ್ನ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಎಷ್ಟು? 61.33%. ಕರ್ನಾಟಕದಲ್ಲಿ ಅತಿ ಹೆಚ್ಚು ನಗರ ಜನಸಂಖ್ಯೆ ಹೊಂದಿದ ಜಿಲ್ಲೆಗಳನ್ನು ನೋಡೋಣ. ಬೆಂಗಳೂರು ನಗರದಲ್ಲಿ 90.94% ಕಂಡು ಬಂದ್ರೆ ಕಡಿಮೆ ನಗರೀಕರಣ ಕಂಡು ಬರುವುದು ಕೊಡಗು ಜಿಲ್ಲೆಯಲ್ಲಿ ಎಷ್ಟು?
14.61% ನೋಡ್ತೀವಿ ನಾವು. ಇನ್ನು ಅತಿ ವೇಗವಾಗಿ ನಗರೀಕರಣಗೊಳ್ಳುತ್ತಿರುವ ಜಿಲ್ಲೆಗಳಲ್ಲಿ ನೋಡ್ಬೇಕಾದ್ರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಮೊದಲ ಸ್ಥಾನದಲ್ಲಿದೆ. ಇನ್ನು ನಿಧಾನಗತಿ ನಗರೀಕರಣ ಬೆಳವಣಿಗೆಯನ್ನು ನೋಡೋದಾದ್ರೆ ನಾವು ಉತ್ತರ ಕನ್ನಡ ಮತ್ತು ರಾಯಚೂರು ಮತ್ತು ಗದಗ ಜಿಲ್ಲೆಗಳನ್ನು ನೋಡ್ತೀವಿ. ಅತಿ ಹೆಚ್ಚು ನಗರೀಕರಣ ವೇಗವಾಗಿ ನಡೆದಿರೋದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ. ಇನ್ನು ನಗರೀಕರಣ ಅತಿ ಕಡಿಮೆ ನಡೆದು ಉತ್ತರ ಕನ್ನಡ, ರಾಯಚೂರು, ಗದಗ ಜಿಲ್ಲೆಯಲ್ಲಿ ನೋಡ್ತೀವಿ. ಇನ್ನು ಕರ್ನಾಟಕ ಗೃಹ ಮಂಡಳಿ ಬಗ್ಗೆ ನೋಡೋಣ. ನಗರದಲ್ಲಿ ವಾಸಿಸುವ ಕಡಿಮೆ ಆದಾಯ ಮತ್ತು ಮಧ್ಯಮ ಆದಾಯ ಒಂದು ಜನರ ಅವಶ್ಯಕತೆಗಳನ್ನು ಪೂರೈಸುವ ಸಂಸ್ಥೆಯಾಗಿದೆ ಇದು. ಇನ್ನು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಏನು ಕರ್ನಾಟಕ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ KSDB ಕೊಳಗೇರಿ ಸುಧಾರಣೆ ಮತ್ತು ಕೊಳಗೇರಿ ನಿವಾಸಿಗಳ ಪುನರ್ವಸತಿ ಜವಾಬ್ದಾರಿಗಳನ್ನ ಹೊಂದಿದೆ. ಇನ್ನು ಪ್ರಸಿದ್ಧವನ್ನು ನೋಡ್ರಿ, ಸುದ್ದಿಯಲ್ಲಿದ್ದ ಪ್ರಮುಖ ನಗರಗಳ ಕುರಿತಾಗಿ ನೋಡೋಣ. ಏನೇನ್ ಕೊಟ್ಟಿದ್ದಾರೆ ನೋಡ್ರಿ. ವಿಶ್ವ ಪಾರಂಪರಿಕ 41ನೇ ತಾಣ ಭಾರತದ್ದು ಯಾವುದು? ರವೀಂದ್ರನಾಥ್ ಟ್ಯಾಗೋರ್ ಶಾಂತಿ ನಿಕೇತನ. ಯಾವುದು? ಪಶ್ಚಿಮ ಬಂಗಾಳದ ಶಾಂತಿ ನಿಕೇತನ ರವೀಂದ್ರನಾಥ್ ಟ್ಯಾಗೋರ್ ಸ್ಥಾಪಿತ ನಿವಾಸ. ಇನ್ನು ವಿಶ್ವ ಪಾರಂಪರಿಕ 42ನೇ ತಾಣ ಯಾವುದು? ಭಾರತದ್ದು ಹೊಯ್ಸಳರ ಸಂಕೀರ್ಣ, ಬೇಲೂರು, ಹಳೆಬೀಡು ಮತ್ತು ಸೋಮನಾಥಪುರ. ಇನ್ನು ಸಂಗೀತ ನಗರ ನೋಡ್ತೀವಿ ಇಲ್ಲಿ, ವಿಶ್ವ ಸಂಗೀತ ನಗರ ಗ್ವಾಲಿಯರ್ ನೋಡ್ತೀವಿ ಇಲ್ಲಿ. ಇನ್ನು ಯುನೆಸ್ಕೋದ ಸಂಗೀತ ನಗರ. ಇನ್ನು ಸಾಹಿತ್ಯ ನಗರ ಯಾವುದು? ಕೇರಳದ ಕೋಜಿಕೋಡ್, ಕಲ್ಲಿಪೇಟೆಯಲ್ಲಿ ಬರುತ್ತಾ, ಗ್ವಾಲಿಯರ್ ಮಧ್ಯಪ್ರದೇಶ ನೋಡ್ತೀವಿ. ಇನ್ನು ಸ್ವಚ್ಛ ನಗರ, ಯುನೆಸ್ಕೋ ಸ್ವಚ್ಛ ನಗರ ಅಥವಾ ರಾಜ್ಯ ಮೈಸೂರು ಮತ್ತು ಕರ್ನಾಟಕ ನೋಡ್ತೀವಿ. ಇನ್ನು ಸ್ವಚ್ಛ ನಗರಗಳು ದೇಶದ ಪ್ರಸಿದ್ಧ ಇಂದೋರ್ ಮತ್ತು ಸೂರತ್. ಮೊದಲ ಸ್ಥಾನದಲ್ಲಿ ಇಂದೋರ್, ಸೆಕೆಂಡ್ ಸೂರತ್. ಉತ್ತಮ ಸ್ಮಾರ್ಟ್ ಸಿಟಿ ಯಾವುದು? ಮಧ್ಯಪ್ರದೇಶದ ಇಂದೋರ. ಇನ್ನು ವಾಟರ್ ಸ್ಮಾರ್ಟ್ ಸಿಟಿ ಕೊಟ್ಟಿದ್ದಾರೆ ನೋಡ್ರಿ, ಅದ್ಯಾವುದು? ಜೈಪುರ. ಇನ್ನು ಪಿಂಕ್ ಸಿಟಿ ಗೊತ್ತಿರ್ತಕ್ಕಂಥ ವಾಟರ್ ಸ್ಮಾರ್ಟ್ ಸಿಟಿ ಸ್ನೇಹಿತರೆ ಯಾವುದು? ವಾರಣಾಸಿ, ಯಾವುದು? ಉತ್ತರ ಪ್ರದೇಶ. ಇನ್ನು ಪಿಂಕ್ ಸಿಟಿ ಜೈಪುರ್. ಸೋಲಾರ್ ಸಿಟಿ ಯಾವುದು? ಸಾಂಚಿ. ದೇಶದ ಮೊದಲ ಸೌರ ನಗರ ಯಾವುದು? ಸೋಲಾರ್ ಸಿಟಿ ಯಾವುದು? ಸಾಂಚಿ. ಇನ್ ನೆಕ್ಸ್ಟ್ ಇನ್ನು ಗೋಲ್ಡನ್ ಸಿಟಿಯಲ್ಲಿ ಜೈಸಲ್ಮೇರ್. ಆಮೇಲೆ ವಜ್ರನಗರಿ ಸೂರತ್, ಜಗತ್ತಿನ ದೊಡ್ಡ ವಜ್ರದ ಮಳಿಗೆಯನ್ನು ಸ್ಥಾಪನೆ ಮಾಡಲಾಗಿದೆ ಇಲ್ಲಿ ಸೂರತ್. ಇನ್ನು ಬೆಂಗಳೂರು ನಗರ ವಿಶ್ವ ಸಂಸ್ಕೃತಿ ವೇದಿಕೆಗೆ ಸೇರ್ಪಡೆಗೊಂಡ ದೇಶದ ಮೊದಲ ನಗರ. ಇಲ್ಲಿ ಕೊಟ್ಟಾರ ನೋಡ್ರಿ, ಬೆಂಗಳೂರು ನಗರವು ವಿಶ್ವ ಸಂಸ್ಕೃತಿಗೆ ವೇದಿಕೆಗೆ ಅಂದ್ರೆ WCCF ಅಂದ್ರೆ ವಿಶ್ವ ನಗರ ಸಂಸ್ಕೃತಿ ವೇದಿಕೆಯಾಗಿದ್ದ ದೇಶದ ಮೊದಲ ನಗರ ಯಾವುದು? ಬೆಂಗಳೂರು. ಇದು ಕೇಳ್ತಾರ ನಮ್ ಪೇಪರ್ 2 ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಇನ್ನು 2024 ಏಪ್ರಿಲ್ 23 ವಿಶ್ವ ಪುಸ್ತಕ ರಾಜಧಾನಿಯನ್ನಾಗಿ ಫ್ರಾನ್ಸ್ನ ಸ್ಟ್ರಾಸ್ಬರ್ಗ್ ಅನ್ನು ಘೋಷಣೆ ಮಾಡಿದ್ದಾರೆ. ಯಾವುದು? ವಿಶ್ವ ಪುಸ್ತಕ ರಾಜಧಾನಿ ಯಾವುದು? ಫ್ರಾನ್ಸ್ನ ಸ್ಟ್ರಾಸ್ಬರ್ಗ್. ಇನ್ನು 2025 ಪುಸ್ತಕ ರಾಜಧಾನಿ ಯಾವುದು? ಬ್ರೆಜಿಲ್ನ ರಿಯೋ ಡಿ ಜನೈರೋ. ಇನ್ನು 2023 ವಾಸ್ತುಶಿಲ್ಪ ನಗರ ರಾಜಧಾನಿ ಡೆನ್ಮಾರ್ಕ್ನ ಕೋಪನ್ಹಗನ್. ಅದು 2023 ವಿಶ್ವ ವಾಸ್ತುಶಿಲ್ಪ ರಾಜಧಾನಿ ನಗರ ಯಾವುದು? ಕೋಪನ್ಹೆಗನ್. ಇನ್ನು 2026 ವಾಸ್ತುಶಿಲ್ಪ ರಾಜಧಾನಿ ಯಾವುದು? ಬಾರ್ಸಿಲೋನಾ. ಇನ್ನು 2024 ಪ್ರಿಟ್ಜ್ಕರ್ ಪ್ರಶಸ್ತಿ ಪುರಸ್ಕೃತ ಯಾರು? ರಿಕೇನ್ ಯಾಮಾಮೋಟೋ. ಪ್ರಿಟ್ಜ್ಕರ್ ಪ್ರಶಸ್ತಿ ಪುರಸ್ಕೃತರು ಯಾರಂದ್ರೆ ರಿಕೇನ್ ಯಾಮಾಮೋಟೋ. ವಾಸ್ತುಶಿಲ್ಪ ನಗರ 2026 ಕೊಟ್ಟಾರ ನೋಡ್ರಿ, ಬಾರ್ಸಿಲೋನಾ. ಇದ್ರ ಮೇಲೆ ಒಂದು ಕ್ವಶನ್ ಫಿಕ್ಸ್ ಐತಿ, ಒಂದ್ಸಲ ರಿವಿಷನ್ ಮಾಡ್ರಿ. ಸ್ನೇಹಿತರೆ ಇನ್ನೊಂದು ಇಲ್ಲಿ ಎಕನಾಮಿಕ್ ಸಂಬಂಧಪಟ್ಟ 4 ಪದಗಳ ನೋಡೋಣ. ಎಕನಾಮಿಕ್ ಸಂಬಂಧಪಟ್ಟಂಗ ಇವು ನಿಮ್ ಎಕ್ಸಾಮ್ ಬರ್ತಾವ. ಪೇಪರ್ 1 ಅಲ್ಲಿ ಕೇಳ್ತಾರೆ ಇದನ್ನೆಲ್ಲ. ಸೊ ಸ್ವಲ್ಪ ಹೈಲೈಟ್ ಮಾಡ್ತೀನಿ ನೋಡ್ರಿ. ಗಿಲ್ಟ್ ಎಡ್ಜ್ ಸೆಕ್ಯೂರಿಟಿ ಮಾರ್ಕೆಟ್ಸ್ ಅಂದ್ರೆ ಏನಂದ್ರೆ ಸರ್ಕಾರಿ ಭದ್ರತೆಗಳ ಮಾರುಕಟ್ಟೆಯಾಗಿದ್ದು, ಗಿಲ್ಟ್ ಎಡ್ಜ್ ಸರ್ಕಾರಿ ಭದ್ರತೆ ಮಾರುಕಟ್ಟೆಯಾಗಿದ್ದು ಉತ್ತಮ ಗುಣಮಟ್ಟದ ಸಾಲ ಪತ್ರಗಳನ್ನು ಹೊಂದಿದ್ದು ಗಂಡಾಂತರದಿಂದ ಮುಕ್ತ ಭದ್ರೆಯಾಗಿರ್ತಾವ. ಇನ್ನು ಮಸಾಲ ಬಾಂಡ್ಗಳು ನೋಡೋಣ. ಸ್ಥಳೀಯ ಕರೆನ್ಸಿ ರೂಪದಲ್ಲಿ ಇವು ಕಂಡು ಬರ್ತಾವ. ಭಾರತೀಯ ರೂಪಾಯಿಯ ಡಿನಾಮಿನೇಷನ್ ಹೊಂದಿದ ಬಾಂಡ್ಗಳನ್ನ ನಾವು ಭಾರತದ ಹೊರಗೆ ಮಾರಾಟ ಮಾಡಿ ಬಂದ ಹಣವನ್ನು ಮೂಲ ಸೌಕರ್ಯಕ್ಕೆ ಇದಕ್ಕೆ ಬಳಸಬಹುದು. ಇನ್ನು ಗ್ರೀನ್ ಮಸಾಲ ಬಾಂಡ್ ಬರ್ತಾವ. ಅದರಲ್ಲಿ ಉದ್ದೇಶತೆ ಏನಂದ್ರೆ ಭಾರತೀಯ ರೂಪಾಯಿ ಮೌಲ್ಯದ ಬಾಂಡ್ಗಳನ್ನ ಸ್ಟಾಕ್ ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡಿ ಬಂದ ಹಣವನ್ನು ಇಂಧನ ಉತ್ಪಾದನೆಗೆ ಬಳಸಬಹುದು ಇಲ್ಲಿ. ಇನ್ನು ಸಾವರಿನ್ ಗೋಲ್ಡ್ ಬಾಂಡ್ ಬರುತ್ತೆ ಸ್ನೇಹಿತರೆ, ಇವೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಸಾವರಿನ್ ಗೋಲ್ಡ್ ಬಾಂಡ್. ಇನ್ನು ಚುನಾವಣಾ ಬಾಂಡ್ ಬರುತ್ತೆ. ಚುನಾವಣಾ ಬಾಂಡ್ ಬಗ್ಗೆ ನಿಮ್ಗೆ ಗೊತ್ತು. 2017 ಚುನಾವಣಾ ಬಾಂಡ್ ಯಾವಾಗ? 2017 ಆರ್ಥಿಕ ವರ್ಷದಲ್ಲಿ ಹಣಕಾಸು ಮಸೂದೆ ಮೂಲಕ ಸ್ಥಾಪನೆ ಆಯ್ತು. ಬಟ್ ಈ ಜಾರಿಗೆ ಬಂದಿದೆ ಯಾವಾಗ? 2018 ಯಾವುದು? ಚುನಾವಣಾ ಬಾಂಡ್. ಇದನ್ನ ಕೇಳ್ತಾರ ನೋಡ್ರಿ, ಚುನಾವಣಾ ಬಾಂಡ್ ಜಾರಿಗೆ ಬಂದಿದೆ ಯಾವಾಗ ಕೇಳ್ತಾರ ನಿಮ್ಗ? ಯಾವಾಗ? 2018. ಇನ್ನ ಇದರಲ್ಲಿ ಖರೀದಿ ಮಾಡುವ ಪಾವತಿ ಹೆಸರನ್ನು ದಾಖಲೆ ಮಾಡಂಗಿಲ್ಲ. ಈ ಬಾಂಡ್ಗಳು 1,000 ರೂಪಾಯಿದಿಂದ 1 ಕೋಟಿ ರೂಪಾಯಿಗಳ ಮುಖಬೆಲೆಯ ಬಾಂಡ್ಗಳನ್ನ ಖರೀದಿ ಮಾಡಬಹುದು.
ಬಟ್ ಈ ಚುನಾವಣಾ ಬಾಂಡ್ ನೀಡುತ್ತ ಏಕೈಕ ಸಂಸ್ಥೆ ಯಾವುದು? SBI. ಇಲ್ಲಿ ಮಾತ್ರ ಇವುಗಳನ್ನ ಖರೀದಿ ಮಾಡಬಹುದು. ನೆಕ್ಸ್ಟ್ ಗ್ರೀನ್ ಬಾಂಡ್ ನೋಡೋಣ ಸ್ನೇಹಿತರೆ. ಇದು ಎಕ್ಸಾಮ್ ನಿಮ್ಗೆ ಎನ್ವಿರಾನ್ಮೆಂಟ್ ಅಲ್ಲಿ ಕೇಳಬಹುದು. ಗ್ರೀನ್ ಬಾಂಡ್ಸ್ ಎದಕ್ ಬಳಸ್ತಾರಂದ್ರೆ ಹವಾಮಾನ ಬದಲಾವಣೆಯ ಅಪಾಯಗಳ ಒಂದು ವಿರುದ್ಧ ರಕ್ಷಣೆ ನೀಡುವ ಉದ್ದೇಶಿತ ಹಣಕಾಸು ಸಾಧನ ಇದು. ಅದು ಗ್ರೀನ್ ಬಾಂಡ್. ಇನ್ನು 2022 ನವೆಂಬರ್ 19 ಬಿಡುಗಡೆ ಮಾಡಲಾಯಿತು. ಇದನ್ನು ಹೆಚ್ಚು ಇಂಗಾಲ ಹೊರಸೂಸುವ ಯೋಜನೆಗಳನ್ನು ನಿಯಂತ್ರಿಸಲು ಬಳಕೆ ಮಾಡಲಾಗುತ್ತದೆ. ಇದನ್ನ ನಗರಾಭಿವೃದ್ಧಿಗಳ ಇಲಾಖೆಯ ನಿಗಮಗಳ ವತಿಯಿಂದ ಬಂಡವಾಳ ಸಂಗ್ರಹಣೆಗಾಗಿ ಇದನ್ನೇನ್ ಮಾಡ್ತಾರಂದ್ರೆ ಬಿಡುಗಡೆ ಮಾಡ್ತಾರ. ನೆಕ್ಸ್ಟ್ ನೋಡ್ರಿ, ಇದು ಇಂಪಾರ್ಟೆಂಟ್ ಐತಿ ನೋಡ್ರಿ. ಇದು ಏನು ಭೂ ಹಿಡುವಳಿ ವರ್ಗೀಕರಣ ಅಂದ್ರೆ 1 ಹೆಕ್ಟರ್ ಅಂದ್ರೆ 2 ಪಾಯಿಂಟ್ ನೋಡ್ರಿ. 1 ಹೆಕ್ಟರ್ ಅಂದ್ರೆ 2.47 ಎಕರೆ, 2 ಎಕರೆ ಇಷ್ಟು ಬರುತ್ತಿದ್ದು. ಇನ್ನು ಭೂ ಹಿಡುವಳಿದಾರರು ಕೊಟ್ಟಾರ ಒಂದ್ ಕಡೆ ಹೆಕ್ಟರ್ ಪ್ರಮಾಣ ಕೊಟ್ಟಾರ. ಅತಿ ಸಣ್ಣ ಭೂ ಹಿಡುವಳಿದಾರ ಯಾರಂದ್ರೆ 1 ಹೆಕ್ಟರ್ಗಿಂತ ಕಡಿಮೆ ಹೊಂದಿರ್ಬೇಕು. ಇನ್ನು ಸಣ್ಣ ಭೂ ಹಿಡುವಳಿದಾರ ಯಾರಂದ್ರೆ 1 ಎಕರೆ 1 ರಿಂದ 2 ಹೆಕ್ಟರ್ ಹೊಂದಿರ್ಬೇಕು ಭೂಮಿನ. ಇನ್ನು ಅರೆ ಮಧ್ಯ ಒಬ್ಬ ಭೂಮಿ ಏನೋ ಭೂ ಹಿಡುವಳಿದಾರ ಅಂದ್ರೆ 2 ರಿಂದ 4 ಹೆಕ್ಟರ್ ಭೂಮಿಯನ್ನು ಹೊಂದಿರಬೇಕು. ಇನ್ನು ಮಧ್ಯಮ ಒಂದು ಭೂ ಹಿಡುವಳಿದಾರ ಅಂದ್ರೆ 4 ರಿಂದ 10 ಹೆಕ್ಟೇರ್. ಇನ್ನು ದೊಡ್ಡ ಒಂದು ಹಿಡುವಳಿದಾರ ಅಂದ್ರೆ 10 ಹೆಕ್ಟರ್ ಇಂದ 10 ಹೆಕ್ಟರ್ಗಿಂತ ಹೆಚ್ಚಿನ ಒಂದು ಯಾರು ಹೊಂದಿರತಕ್ಕಂತ ಭೂ ಹಿಡುವ ದೊಡ್ಡ ಭೂ ಹಿಡುವಳಿದಾರ ಅಂತಾರೆ. ಇನ್ನು 2015 ಒಂದು ಕೃಷಿ ಗಣತಿಯ ಪ್ರಕಾರ ಭೂ ಹಿಡುವಳಿದಾರರ ಒಂದು ಸಂಖ್ಯೆ ಎಷ್ಟು? 86,81,000 ಜನ. ಇಷ್ಟು ಭೂ ಹಿಡುವಳಿದಾರಗಳನ್ನ ನೋಡ್ತೀವಿ ಸ್ನೇಹಿತರೆ. ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ಪಾರ್ಟ್ 2 ದಲ್ಲಿ ಎಕನಾಮಿಕ್ ಸರ್ವೆಗೆ ಸಂಬಂಧಿಸಿದ ಮತ್ತಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡೋಣ. ಒಂದು ಎಕನಾಮಿಕ್ ಸರ್ವೆ ಒಂದು ವಿಚಾರಗಳನ್ನ ಡಿಸ್ಕಸ್ ಮಾಡೋಣ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀನಿ.